ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಗೊಂಡ ಸಂಬೋಧ ದೇವಕಾರ್ಯ ಸಮದ್ಯದೆ ಶ್ರೀಲಲಿತ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 23/8/2026ರಿಂದ 29/8/2026ರವರೆಗಿನ ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆಗಳಿಲ್ಲ, ದಿನ ವಿಶೇಷಗಳನ್ನು ನೋಡಬಹುದು. 25/8/2026 ಮಂಗಳವಾರ ಅಂಗಾರಕ ಜಯಂತಿ ಇರ್ತಕ್ಕಂಥದ್ದು. ಅವತ್ತಿನ ದಿವಸವೇ ಮಹಾಪ್ರದೋಷವಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಈ ಅಂಗಾರಕ ಜಯಂತಿ ಇರೋದ್ರಿಂದ ಈ ಕುಜ ದೋಷಕ್ಕೆ ಸಂಬಂಧಪಟ್ಟಂತೆ, ಮಾಂಗಲ್ಯ ದೋಷಕ್ಕೆ ಸಂಬಂಧಪಟ್ಟಂತೆ, ಅಥವಾ ಪದೇ ಪದೇ ಪೆಟ್ಟು ಮಾಡಿಕೊಳ್ತಿದ್ದೀರಿ, ಅಥವಾ ಯಾವ್ದಾರೋ ವಾಹನ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ, ಏನೋ ಮಿಷಿನರಿ ಪದೇ ಪದೇ ಏನೋ ಸಮಸ್ಯೆ ತಂದ್ಕೊಳ್ತಿದ್ದೀರಿ, ಅಥವಾ ಮಾಡುವಂಥ ಏನಾದ್ರು ಫ್ಯಾಕ್ಟ್ರಿ ನಡೆಸ್ತಾ ಇದ್ರೆ ಆ ಫ್ಯಾಕ್ಟ್ರಿನಲ್ಲಿ ಮಿಷಿನರಿನಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಿದೆ, ರಿಪೇರಿಗೆ ಬರ್ತಾ ಇದೆ, ವಾಹನ ಪದೇ ಪದೇ ರಿಪೇರಿಗೆ ಬರ್ತಾ ಇದೆ, ಮತ್ತು ತುಂಬ ಅಪವಾದಗಳು ಜಾಸ್ತಿ ಬರ್ತಾ ಇದ್ದಾವೆ, ದಾಯಾದಿ ಕಲಹಗಳು ಜಾಸ್ತಿ ಆಗ್ತಾ ಇದೆ. ಈ ಪರಿಸ್ಥಿತಿ ಇರ್ತಕ್ಕಂಥವರು ಈ ಅಂಗಾರಕ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಅಥವಾ ಅಂಗಾರಕ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಹೇಗೆ ಏನು ಎತ್ತ ಗೊತ್ತಿಲ್ಲದಂಥ ಪಕ್ಷದಲ್ಲಿ ಅವತ್ತಿನ ದಿವಸವೇ ಮಹಾಪ್ರದೋಷ ಬಂದಿರತಕ್ಕಂಥದ್ದು ಆಗಿರೋದ್ರಿಂದ ಆ ದಿವಸ ಶಿವಯ್ಯನಿಗೆ ಏಕವಾರ ರುದ್ರಾಭಿಷೇಕ ಒಂದು, ಎರಡನೇದಾಗಿ ಕೆಂಪು ಕಣಿಗೆಲೆ ಹೂ ಬರ್ತದೆ, ನಿಮಗೆ ಗೊತ್ತಿರಬಹುದು. ಕಣಿಗೆಲೆ ಹೂವಿನಿಂದ ಶಿವಯ್ಯನಿಗೆ ಅಷ್ಟೋತ್ತಮ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಈ ಏನು ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಯನ್ನು ಸಂಕಲ್ಪಪೂರ್ವಕವಾಗಿ, ಏನೋ ಸಮಸ್ಯೆ ಆಗ್ತಾ ಇದೆ ನಿಮಗೆ, ಆ ಸಮಸ್ಯೆನ ಭಕ್ತಿಪೂರ್ವಕವಾಗಿ ಆ ಭಗವಂತನಿಗೆ ಸಮರ್ಪಣೆಯಾಗಿ ಇದರಿಂದ ಬಿಡುಗಡೆ ಹೊಂದಿಸುವಂಥ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಂಡು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಆ ಭಗವಂತನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡು, ಕಣಿಗಿಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿ ಸಂಕಲ್ಪ ಮಾಡಿಕೊಂಡಿದ್ದೇ ಆದಂಥ ಪಕ್ಷದಲ್ಲಿ ಈಗೇನು ಹೇಳಿದಿನಲ್ಲ ಈ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ದೋಷ, ಕುಜದೋಷ, ಇವೇನಾದರೂ ಮದುವೆಗೆ ಸಂಬಂಧಪಟ್ಟಂತೆ ಈ ದೋಷಗಳಿದ್ದರೆ ಇವತ್ತಿನ ದಿವಸ ಆ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು 28/8/2026 ಶುಕ್ರವಾರ ಪೂರ್ಣಿಮೆ ಇರತಕ್ಕಂಥದ್ದು, ನೂಲು ಹುಣ್ಣಿಮೆ ಅಂತಲೂ ಕೂಡ ಕರೀತಕ್ಕಂಥದ್ದು. ಅದರಲ್ಲೂ ಕೂಡ ಗಾಯತ್ರಿ ಪ್ರತಿಪತ್ತ ಅನ್ನೋ ರೀತಿಯಲ್ಲೂ ಕೂಡ ಕರೀತಕ್ಕಂಥ, ಸಾಮಾನ್ಯವಾಗಿ ಜನಿವಾರವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಅಥವಾ ಗುರುವಿನಿಂದ ಜನಿವಾರವನ್ನು ಧರಿಸ್ಕೊಳ್ತಕ್ಕಂಥದ್ದು, ಅಥವಾ ನಿಮಗೆ ದೀಕ್ಷೆ ಕೊಟ್ಟವಂಥವರಿಂದ ಅಥವಾ ಉಪದೇಶ ಪಡೆದಂಥವರಿಂದ ಜನಿವಾರವನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನಗಳೆಲ್ಲವೂ ಕೂಡ ಇರುತ್ತೆ. ಅದಕ್ಕೆ ಅದರದೇ ಆದಂಥ ಒಂದು ಮೌಲ್ಯ, ಅದರದೇ ಆದಂಥ ಒಂದು ಶಕ್ತಿ ಇದ್ದೇ ಇರುತ್ತೆ, ಅದನ್ನು ಮಾಡಿಕೊಳ್ಳಬಹುದು. ಮತ್ತು ರಕ್ಷಾಬಂಧನವಿರ್ತಕ್ಕಂಥದ್ದು ಅವತ್ತಿನ ದಿವಸ 24ನೇ ತಾರೀಕು ಗೊತ್ತಿರಬಹುದು ನಿಮಗೆ, ಶ್ರಾವಣ ಸೋಮವಾರ. ತುಂಬ ವೀರಶೈವ ಪರಂಪರೆಗಳಲ್ಲಿ ಅಥವಾ ಕೆಲವು ಪರಂಪರೆಗಳಲ್ಲಿ, ಅದಲ್ಲದೆ ಬೇರೆ ಬೇರೆ ಪರಂಪರೆಗಳಲ್ಲೂ ಕೂಡ ಶ್ರಾವಣ ಸೋಮವಾರ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಜಂಗಮ ಪರಂಪರೆಯಲ್ಲಿ ಇರ್ತಕ್ಕಂಥವ್ರಿಗೆ, ವೀರಶೈಲಿಂಗಾಯತರು ಜಂಗಮ ಪರಂಪರೆಯಲ್ಲಿ ಇರ್ತಕ್ಕಂಥವ್ರಿಗೆ ಭಿಕ್ಷಾಟನೆಯ ಒಂದು, ಅಂದರೆ ಕೋರಣ್ಯಕ್ಕೆ ಹೋಗ್ತಕ್ಕಂಥ ಒಂದು ಪದ್ಧತಿಗಳು ಕೂಡ ಇರ್ತಕ್ಕಂಥದ್ದು ಉಂಟು. ಇನ್ನು 29 ಶ್ರಾವಣ ಶನಿವಾರ ವೆಂಕಟೇಶ್ವರನ ಆರಾಧನೆ ಮಾಡ್ತಕ್ಕಂಥವರು, ಅವರೂ ಕೂಡ ಆ ದಿವಸ ಶ್ರಾವಣ ಶನಿವಾರದ ದಿವಸ ಒಂದು ಭಿಕ್ಷಾಟನೆ ಅಥವಾ ಭಿಕ್ಷೆಗೆ ಹೋಗ್ತಕ್ಕಂಥ ಒಂದು ಪದ್ಧತಿ, ಒಂದು ಪರಂಪರೆ ಅಂತಕ್ಕಂಥದ್ದು. ಇದು ಅಷ್ಟಿಲ್ಲದಲೇ ಮಾಡಿರೋದಿಲ್ಲ ಈ ಪರಂಪರೆಯನ್ನು. ಸಾಮಾನ್ಯವಾಗಿ ಏನಾಗುತ್ತೆ, ಇಂದಿನ ಪರಂಪರೆಗಳೆಲ್ಲವೂ ಕೂಡ ಅದಕ್ಕೆ ಅದರದೇ ಆದಂಥ ಒಂದು ಮೌಲ್ಯ ಇರ್ತದೆ. ಕೊಡಬೇಕಾದ್ರೆ ಅಹಂಕಾರ ಜಾಸ್ತಿ ಆಗುತ್ತೆ, ಇಸ್ಕೋಬೇಕಾದ್ರೆ ಮೌಲ್ಯ ತಿಳಿತದೆ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಕೊಡಬೇಕು, ನಾನು ಕೊಡ್ತಿದ್ದೀನಿ ಅಥವಾ ನನ್ನಿಂದ ಕೊಡ್ತಿದ್ದೀನಿ, ನನ್ನಿಂದ ತೆಗೆದುಕೊಳ್ತಾನೆ, ಅಹಂಕಾರ ಜಾಸ್ತಿ ಆಗುತ್ತೆ. ಆದ್ದರಿಂದ ಕೇಡು ಜಾಸ್ತಿ. ಕೊಟ್ಟಿದ್ದ ಪ್ರತಿಫಲವೂ ಕೂಡ ನಿಮಗೆ ಸಿಗಲ್ಲ. ಅಹಂಕಾರದಿಂದ ಕೊಟ್ಟಂಥದ್ದು, ನಾನು ಶ್ರೀವಂತ, ಸಿರಿವಂತ, ಧಾನ್ಯವಂತ, ನಾನು ಇವನಿಗೆ ಕೊಡ್ತಾ ಇದ್ದೀನಿ, ನಾನು ಅನ್ನುವಂಥ ಪ್ರವೃತ್ತಿಯಿಂದ ಕೊಟ್ಟಿದ್ದು ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಕೊಟ್ಟಂಥ ದಾನವೂ ಕೂಡ ನಿಮಗೆ ಯಾವ ಪ್ರತಿಫಲವನ್ನು ಕೂಡ ಕೊಡೋದಿಲ್ಲ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದಂಥದ್ದಿದೆ. ಈ ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು ಏನಿದೆಯಲ್ಲ, ಕೋರಣ್ಯವನ್ನು ಬೇಡ್ತಕ್ಕಂಥದ್ದು ಏನಿದೆಯಲ್ಲ,
ಗೋವಿಂದನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಭಿಕ್ಷೆ ಅಂದರೆ ಕಠಿಣ ಪದ ಅನ್ನೋ ರೀತಿಯಲ್ಲಿ ಕಾಣ್ತದೆ, ಬಟ್ ವಾಸ್ತವ ಅರ್ಥ ನಮ್ಮ ಕನ್ನಡದಲ್ಲಿ ಅದೇ ಬರ್ತಕ್ಕಂಥದ್ದು. ಭವತಿ ಭಿಕ್ಷಾಂದೇಹಿ ಅಂತ ಕರಿತೀವಿ. ಅಂದರೆ ಶಿವ ಕೋರಣ್ಯ ಭಿಕ್ಷಾ ಅಥವಾ ಭವತಿ ಭಿಕ್ಷಾಂದೇಹಿ ಅಂತಕ್ಕಂಥ ರೀತಿಯಲ್ಲಿ ಮಹಾದೇವನೇ ಭಿಕ್ಷೆಯನ್ನು ಬೇಡಿರ್ತಕ್ಕಂಥದ್ದು. ಯಾಕೆಂದರೆ ಕಪಾಲ ಹೋಗಬೇಕು ಅಂತಂದಾಗ ಭಿಕ್ಷೆಯನ್ನು ಅನ್ನಪೂರ್ಣೇಶ್ವರಿಯಿಂದ ಪಡೆದಿರ್ತಕ್ಕಂಥದ್ದು. ಅದಕ್ಕಷ್ಟು ಮೌಲ್ಯ ಇದೆ. ಅಂದರೆ ದಾರಿದ್ರ್ಯ ಹೋಗಬೇಕು, ಬಹಳ ಮೌಲ್ಯ. ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಹೋಗಬೇಕು ಅನ್ನೋದಿತ್ತು ಅಂದರೆ ಯಾರಾದರೂ ಬಲ್ಲವರಿಂದ, ಪುಣ್ಯವಂತರಿಂದ ಭಿಕ್ಷೆಯನ್ನು ಪಡ್ಕೋಬೇಕು. ಅಲ್ಲಿಗೆ ದಾರಿದ್ರ್ಯ ಹೊರಟು ಹೋಗ್ತದೆ, ಅಂಟುಕೊಂಡಿರ್ತಕ್ಕಂಥ ದರಿದ್ರ ಹೋಗುತ್ತೆ ಅನ್ನೋ ರೀತಿಯಾದಂಥ ಒಂದು ಪರಂಪರೆ, ಪದ್ಧತಿಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಈ ಶನಿವಾರ ಗೋವಿಂದವನ್ನು ಮಾಡ್ತಕ್ಕಂಥದ್ದು, ಸೋಮವಾರ ಶಿವನನ್ನು ಮಾಡ್ತಕ್ಕಂಥದ್ದು, ಕೋರಣ್ಯವನ್ನು ಮಾಡ್ತಕ್ಕಂಥದ್ದು, ಗೋವಿಂದನನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಪರಂಪರೆಗಳಿದೆ. ಅದನ್ನು ಅದರಿಂದ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಬಿಟ್ಟಿರ್ತೀರಿ. ಮಾಡಿ ನೋಡಿ, ಯಾರ್ಯಾರೋ ಆ ಪದ್ಧತಿಗಳನ್ನು ಬಿಟ್ಟಿದ್ದೀರೋ ಅದನ್ನು ಮಾಡಿ ನೋಡಿ. ಸಾಮಾನ್ಯವಾಗಿ ನಿಮಗೆ ಅದರ ಅನುಭವಗಳು ಮುಂದಿನ ವರ್ಷದಷ್ಟೊತ್ತಿಗೆ, ಮುಂದಿನ ಶ್ರಾವಣದ ಅಷ್ಟೊತ್ತಿಗೆ, 2027 ಶ್ರಾವಣದ ಅಷ್ಟೊತ್ತಿಗೆ ನಿಮಗೆ ಅದರ ಪ್ರತಿಫಲ ಏನು, ಅದರಿಂದ ಆಗ್ತಕ್ಕಂಥ ಫಲಗಳು ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಸಾಧ್ಯವಾದರೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳು, ವಾರ ಭವಿಷ್ಯ ಎಲ್ಲರೂ ಕಾಯ್ತಾ ಇರ್ತೀರಿ. ಗ್ರಹಗತಿಗಳ ಸ್ಥಿತಿಗತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಿಥುನ ರಾಶಿನಲ್ಲಿ ಕುಜ ಇದ್ದಾನೆ, ಬಲಹೀನ. ಆದರೂ ಕುಜರಾಹು ನಕ್ಷತ್ರ ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಬಲಹೀನನಾಗಿದ್ದರೂ ಕೂಡ ಫಲಾಫಲಗಳು ದೊರಕುವಂಥ ಎಲ್ಲ ಲಕ್ಷಣಗಳು ಇರ್ತದೆ. ಯಾಕಂದರೆ ಬುಧ ಬಲವನ್ನು ಪಡ್ಕೊಂಡಿರ್ತಾನೆ. ಗುರು ಉಚ್ಚನಾಗಿ ಕುಳಿತಿದ್ದಾನೆ, ಹಸ್ತತ್ಯಾಗವಾಗಿ ಉಚ್ಚನಾಗಿ ಕುಳಿತಿರ್ತಕ್ಕಂಥದ್ದು. ಬುಧ ಹಸ್ತನಾಗಿದ್ದರೂ ಕೂಡ ಸ್ವಲ್ಪ ಬಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಕೇತುವು ಅಲ್ಲೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಗ್ರಹಣಕ್ಕೊಳಗಾಗಿದ್ರೂ ಕೂಡ ಅದರ ಪ್ರತಿಫಲವನ್ನು ಕುಜನ ಮುಖಾಂತರವಾಗಿ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ. ರವಿ ಸ್ವಕ್ಷೇತ್ರಯುತನಾಗಿ ಕುಳಿತಿರ್ತಕ್ಕಂಥದ್ದು. ಶುಕ್ರ ನೀಚನಾಗಿದ್ರೂ ಕೂಡ ನೀಚಭಂಗ ರಾಜಯೋಗಕ್ಕೊಳಗಾಗಿರ್ತಕ್ಕಂಥದ್ದು ವಕ್ರಶನಿಯ ದೃಷ್ಟಿಯಿಂದ. ಅದು ಕೆಲವರಿಗೆ ಒಳಿತನ್ನು ಕೆಲವರಿಗೆ ಕೆಡುಕನ್ನು ಮಾಡ್ತದೆ. ಮತ್ತು ಚಂದ್ರ ಬಂದು ಧನಸ್ಸು, ಮಕರ, ಕುಂಭರಾಶಿನಲ್ಲಿ ಸಂಚಾರವನ್ನು ಮಾಡ್ತೀನಿ ವಾರ ಪೂರ್ತಿ. ಕುಂಭರಾಶಿನಲ್ಲಿ ರಾಹು ಇದ್ದಾನೆ, ಮೀನರಾಶಿನಲ್ಲಿ ವಕ್ರಶನಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ನೋಡ್ತೀರಿ. ಈ 9 ಗ್ರಹಗಳ ಸ್ಥಿತಿಗತಿಗಳು ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡ್ತದೆ ಅಂತಕ್ಕಂಥ ರೀತಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಥವಾ ಸ್ವಂತವಾಗಿ ಬೆಳೆಯಬೇಕು, ಹೆಸರನ್ನು ಮಾಡಬೇಕು, ಕೀರ್ತಿ ಮಾಡಬೇಕು. ಕೀರ್ತಿ ಸಂಪಾದನೆ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಇರ್ತದೆ. ಬಟ್ ದ್ವಂದ್ವಗಳು, ಗೊಂದಲಗಳು, ಒತ್ತಡಗಳು, ಇದೇ ಯೋಚನೆಗಳಿಂದ, ಪ್ರಯತ್ನಗಳಿಂದ ಸ್ವಲ್ಪ ಗೊಂದಲವನ್ನು ಮಾಡ್ಕೊಳ್ತಕ್ಕಂಥದ್ದು, ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಗಾಬರಿಗೊಳಗಾಗ್ತಕ್ಕಂಥದ್ದು. ಏನಾರ ಮಾಡಬೇಕು ಅಂದಾಗ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಆ ಒತ್ತಡದಿಂದ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಯಾವುದೋ ಕರೆಕ್ಟ್ ಒಂದು ಡಿಸಿಷನ್ಸ್ಗೆ ಬರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತವೆ. ಹಣಕಾಸಿನ ಸ್ಥಿತಿಗತಿಗಳ ವಿಚಾರ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಯಾಕೆಂದರೆ ಲಕ್ಷ್ಮೀ ಯೋಗವಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಅವಕಾಶಗಳು ಬಂದರೂ ಕೂಡ ಅಲ್ಲೇನೋ ಮೋಸ, ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಾಗುತ್ತೆ. ಮೋಸಕ್ಕೊಳಗಾಗದೆ ಹೋದರೆ, ಒತ್ತಡಕ್ಕೊಳಗಾಗದೆ ಹೋದರೆ ಅಥವಾ ದ್ವಂದ್ವಕ್ಕೊಳಗಾಗದೇ ಹೋದರೆ ನನ್ನ ಪ್ರಕಾರ ಸ್ವಂತ ಉದ್ಯಮ ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ನೀವು ಒಂದು ತಕ್ಕನಾದಂಥ ಒಂದು ಚೇತರಿಕೆಯನ್ನು ಕಾಣಬಹುದು. ಇಲ್ಲ ಮೋಸಕ್ಕೊಳಗಾಗಿ ಎಲ್ಲವನ್ನೂ ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಬಂದಂಥ ಲಾಭದ ಜೊತೆಯಲ್ಲಿ ಅಸಲು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಉದ್ಯೋಗಸ್ಥರಿಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಉದ್ಯೋಗಸ್ಥರಿಗೆ ಒಳ್ಳೆಯ ಶುಭಪ್ರದವಾದಂಥ ವಾರವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಮತ್ತು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಂದಗತಿಯ ಬೆಳವಣಿಗೆ ಅಂತಕ್ಕಂಥದ್ದು ಅಥವಾ ಮಂದಗತಿಯ ಪ್ರಗತಿ, ಸಾಲವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಸಾಲ ಕೇಳಿದ್ದರೆ ದೊರಕುವಂಥ ಸ್ಥಿತಿ, ಅಲ್ಲೊಂದು ಸೂಕ್ಷ್ಮ ವಿಚಾರವಿದೆ. ಅಧಿಕ ಬಡ್ಡಿಗೇನೋ ಸಾಲವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ಇರುತ್ತೆ. ಅದೊಂದು ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಕೌಟುಂಬಿಕವಾದಂಥ ಸ್ಥಿತಿಗತಿಗಳಲ್ಲಿ ಒಂದು ರೀತಿಯ ಮಂದತ್ವದಿಂದ, ಜಿಡ್ಡುಗಟ್ಟಿದಿಂದ ವಾತಾವರಣ ಕುಟುಂಬದ ಒಳಗಡೆ ಇರ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು. ಬಂಧು ಬಾಂಧವರಿಂದ ಯಾವುದೇ ನಿರೀಕ್ಷೆಗಳು ಈಡೇರುವಂಥ ಸಾಧ್ಯತೆಗಳಿರೋದಿಲ್ಲ. ವಿದ್ಯಾಭ್ಯಾಸ
ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬ ಹೈಯೆಸ್ಟು ಅತ್ಯುತ್ತಮ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲದಿದ್ದರೂ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ವಿದ್ಯಾಭ್ಯಾಸ ವಿಚಾರ ಸಮೇತ ಅಂದರೆ ಪ್ರಯತ್ನವಿಲ್ಲದೆ ನಿಮಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಂಚಮ ಪ್ರಭಾವ ಗ್ರಹಣಕ್ಕೊಳಗಾಗಿದ್ದಾನೆ ರವಿ ಅಂತಕ್ಕಂಥದ್ದು. ಕಳೆದ ವಾರವೂ ಕೂಡ ಅದನ್ನೇ ಹೇಳಿದ್ದೆ. ಹಾಗಾಗಿ ಮಕ್ಕಳ ಜೀವನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಒತ್ತಡವನ್ನು ತಂದುಕೊಳ್ಳಬಹುದು ಅಥವಾ ಡಿಸ್ಟರ್ಬ್ ಜಾಸ್ತಿ ಆಗುವಂಥ ಸಂದರ್ಭ. ಭಾವನೆಗಳಿಗೆ ಒಂದು ಮನ್ನಣೆಗಳು ಅಥವಾ ನಿಮ್ಮ ಏನು ಮಾತುಗಳಿಗಾಗ್ಬೋದು ಅಥವಾ ನೀವು ವ್ಯಕ್ತಪಡಿಸ್ತಕ್ಕಂಥ ವಿಚಾರಗಳಿಗೆ ಮೌಲ್ಯ ಇಲ್ಲದಂಥ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ತುರಿಕೆ ಇರ್ತಕ್ಕಂಥವ್ರು, ಇನ್ಫೆಕ್ಷನ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ವಲ್ಪ ಸುಸ್ತಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಇಂಥ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸೈಕಲಾಜಿಕಲಿ ಅಥವಾ ಮಾನಸಿಕವಾಗಿ ಅಥವಾ ಡಿಪ್ರೆಷನ್ ಹೋಗುವಂಥದ್ದು ಅಥವಾ ತುಂಬ ನೆಗೆಟಿವ್ ವಿಪರೀತವಾಗಿ ತಲೆಯೊಳಗೆ ಗುಂಗ್ತಕ್ಕಂಥದ್ದು, ಇಂಥವು ಸ್ವಲ್ಪ ಡಿಸ್ಟರ್ಬ್ ಮಾಡಬಹುದು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ, ಮನೋರೋಗ ಮತ್ತು ದೈಹಿಕ ರೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಮತ್ತು ಈ ಎರಡನೇ ಮದುವೆ ಪ್ರಯತ್ನ ಮಾಡುವಂಥ ವ್ಯಕ್ತಿತ್ವ ಅಥವಾ ಡೈವರ್ಸ್ ಆಗಿದೆ, ಹೆಣ್ಣೋ ಗಂಡೋ ಡೈವರ್ಸ್ ಆಗಿದೆ ಅಥವಾ ಎರಡನೇ ಮದುವೆ ಪ್ರಯತ್ನ ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಒಂದು ಸಹಕಾರಿಯಾಗಿ ನಿಂತಿದೆ ಈ ವಾರ ಅಂತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು. ದಾಂಪತ್ಯ ಅಂತಕ್ಕಂಥದ್ದು ವಾರ ಅಂತ ಸ್ವಲ್ಪ ಡಿಸ್ಟರ್ಬ್ಗಳಿಂದ ಕೂಡಿರ್ತದೆ ಅಂತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಸ್ವಲ್ಪ ಈ ಎಲೆಕ್ಟ್ರಿಕಲ್ ಅಥವಾ ಈ ರೈಲುಗಳಲ್ಲಿ ದೊಡ್ಡ ಮಿಷಿನರಿಸಿ ದೊಡ್ಡ ತುಂಬ ಬೃಹದಾಕಾರವಾದಂಥ ಮಿಷಿನರಿನಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಕುಜರಾಹು ಪ್ರಭಾವ ಅಂತಕ್ಕಂಥದ್ದು 6, 8, 3 ಅಂತಕ್ಕಂಥ ರೀತಿಯಲ್ಲಿ ಬಂದಾಗ ಅದರ ಪರಿಣಾಮಗಳು ವಿಪರೀತ ಮತ್ತು ಗಂಭೀರವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕು. ದಶಮಾಧಿಪತಿ ಏನಾದರೂ ಕೆಲಸ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಪ್ರಗತಿ, ಉನ್ನತವಾದಂಥ ಸ್ಥಿತಿ, ಕೆಲಸವೇನೋ ಮಾಡ್ತೀರಿ ಬಟ್ ಅದಕ್ಕೆ ತಕ್ಕನಾದಂಥ ಪ್ರತಿಫಲಗಳು ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಸ್ವಲ್ಪ ಮಾಡಿದ್ದಕ್ಕೆ ಇನ್ನೂ ಏನೋ ಇಷ್ಟು ಮಾಡಿದ್ದು ಸರಿಯಾಗಲಿಲ್ಲ ಅಂತ ಅನ್ನುವಂಥ ರೀತಿಯ ಅತೃಪ್ತಿಯನ್ನೇ ಅವರಿಂದ ಮೇಲಧಿಕಾರಿಗಳಿಂದ ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಲದ ಚಿಂತೆ ಅಥವಾ ಸಾಲವನ್ನು ತೀರಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಅಥವಾ ಮಕ್ಕಳ ಜೀವನದ ಕೆಲವೊಂದು ಪ್ರಶ್ನೆಗಳು ನಿಮ್ಮನ್ನು ನಿದ್ರೆಗೆಡಿಸುವಂಥ ವಾತಾವರಣವನ್ನು ತಂದು ಕೊಡ್ತದೆ. ಮೇಷರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿಯ ಮಾಲೆ ಅಥವಾ ತುಳಸಿಯ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಷಭರಾಶಿನವ್ರಿಗೆ ಶುಕ್ರ ನೀಚನಾಗಿದ್ದರೂ ಕೂಡ ನೀಚಭಂಗ ರಾಜಯೋಗದ ಸ್ಥಿತಿನಲ್ಲಿ ಕುಳಿತಿದೆ. ನೀಚಭಂಗ ರಾಜಯೋಗ ಅಂದಾಗ ಸಾಮಾನ್ಯವಾಗಿ ಸುಮ್ಮನೆ ಕುಂತಿದ್ದಕಲೇ ಕೆಲಸಗಳು ಹುಡುಕೊಂಬರ್ತಕ್ಕಂಥದ್ದು, ಏನು ಇಲ್ಲದಿದ್ದರೂ ಕೂಡ ಏನೋ ಒಂದು ಕೆಲಸ ಆಗುತ್ತೆ ಅನ್ನೋ ರೀತಿಯಾದಂಥ ಸಂದರ್ಭ, ಅದೃಷ್ಟ ಸ್ವಲ್ಪ ಕೈ ಹಿಡಿತಕ್ಕಂಥ ವಾತಾವರಣಗಳು ಬರಬಹುದು. ಪೂರ್ವಾರ್ಜಿತವಾದಂಥ ಕೆಲವೊಂದು ಪುಣ್ಯ ಫಲಗಳು ಪ್ರಾಪ್ತಿಯಾಗುವಂಥ ಸ್ಥಿತಿ ಕಂಡು ಬರುವಂಥದ್ದು. ವಾರ ಪೂರ್ತಿ ಖಾಲಿ ಇರ್ತಾರೆ, ವಾರ ಪೂರ್ತಿ ದುಡಿಮೆ ಒಂದೇ ದಿವಸದಲ್ಲಿ ಬರುವಂಥ ಯೋಗ ಫಲ, ಇದನ್ನೇ ರಾಜಯೋಗ ಅಂತಕ್ಕಂಥ ರೀತಿಯಲ್ಲಿ ಇರುವಂಥ ಸಂದರ್ಭ. ನೀಚಭಂಗ ರಾಜಯೋಗ ಅಂದರೆ ಕುಸಿದಂಥವನ್ನು ಕೂಡ ಮೇಲೆತ್ತಕ್ಕಂಥ ಒಂದು ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳು ಈ ಒಂದು ವಾರದಲ್ಲಿ ನೀವು ನೋಡ್ತೀರಿ. ಹಣಕಾಸಿನ ಸ್ಥಿತಿಗತಿಗಳ ವಿಚಾರ ಸಂಬಂಧಪಟ್ಟಂತೆ ಲಾಭವೇನೋ ಓಕೆ, ತಕ್ಕ ಮಟ್ಟಿಗೆ ಲಾಭದ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಲೋಪದೋಷಗಳೇ ಇರೋದಿಲ್ಲ. ಅದೇ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನುವಂಥ ರೀತಿಯಲ್ಲಿ ಏನಾದರೂ ಬಂದರೆ ಅಲ್ಲೆಲ್ಲೋ ಸೋಲ್ತೀರಿ ಒಂದು. ಎರಡನೇದು ಉಳಿತಾಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೊಂದು ಒಂದು ಕ್ಲಾರಿಟಿ ಇರೋದಿಲ್ಲ. ಕುಟುಂಬದಲ್ಲಿ ಏನೋ ಒಂದು ಸಣ್ಣದಾದಂಥ ಬೇಡದ ವಿಷಯಗಳ ಘರ್ಷಣೆಗಳು ಜಾಸ್ತಿ ಆಗುತ್ತೆ, ಅವಶ್ಯಕತೆನೇ ಇಲ್ಲ ಅಂಥ ವಿಷಯಗಳು ಘರ್ಷಣೆಗಳು ಜಾಸ್ತಿ ಆಗುತ್ತೆ. ಮಾತು ಧನಪ್ರಭಾವದಲ್ಲಿ ಕುಜ ಇದ್ದಾನೆಂದಾಗ ನೇರ ಮಾತುಗಳು ವಿರೋಧವನ್ನು ತರುತ್ತದೆ. ಪಾಲುದಾರಿಕೆ ವ್ಯವಹಾರವನ್ನು ಮಾಡಬೇಕು, ಇನ್ನೊಬ್ಬರನ್ನ ಯಾರನ್ನೋ ಜೊತೆಗೆ ಹಾಕ್ಕೊಂಡು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಪಾಲುದಾರಿಕೆಯಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಆಲೋಚನೆಗಳು ಹೆಚ್ಚಾಗಿ ಬರುವಂಥದ್ದು, ಅದರಿಂದ ನಷ್ಟವನ್ನು ನೋಡ್ತಕ್ಕಂಥದ್ದು, ಅದರಿಂದ ಪಾಲುದಾರಿಕೆ ವ್ಯವಹಾರದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ. ಈಗಾಗಲೇ
ಪಾಲುದಾರಿಕೆ ವ್ಯವಹಾರವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ. ಅದರಲ್ಲಿ ಯಾವುದೇ ಲೋಪದೋಷಗಳು ಇರುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ಪರವಾಗಿಲ್ಲ, ಅದರಲ್ಲೇನೋ ಅಂಥ ಮೈನಸ್ ಅನ್ನುವಂಥ ಕಂಡೀಷನ್ಸ್ ಇರೋದಿಲ್ಲ. ಸಣ್ಣದಾಗಿ ಕೆಲವೊಂದು ಬೇರೆ ಆಲೋಚನೆಗಳಿಂದ ಮೊಬೈಲು, ಟಿ ವಿ, ಏನೋ ಎಂಜಾಯ್ಮೆಂಟ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಆ ಆಲೋಚನೆಗಳಿಂದ ಸ್ವಲ್ಪ ಓದಿದ್ದನ್ನು ಮರೆತೋಗುವಂಥದ್ದು ಅಥವಾ ಓದಿದ್ರ ಕಡೆಗೆ ಗಮನವನ್ನು ಕೊಡದಲೇ ಇರಬಹುದು. ಗಮನವನ್ನು ಕೊಟ್ಟರೆ ಮಾತ್ರ ಒಳ್ಳೆಯ ವಿದ್ಯಾಭ್ಯಾಸವಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆ ಇಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಾರ ಮಧ್ಯಭಾಗದಿಂದ ಆಚೆಗೆ ಶೋಪ್ರದವಾದಂಥ ಸ್ಥಿತಿ. ಅಂದರೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಉದ್ಯೋಗನ ಹುಡುಕ್ತಾ ಇದ್ದೀರೋ ಆ ರೀತಿಯಾದಂಥ ಉದ್ಯೋಗವೇ ಸಿಗುವಂಥದ್ದು. ಮತ್ತು ಮಾಡುವಂಥ ಉದ್ಯೋಗದಲ್ಲೂ ಕೂಡ ಎಲ್ಲಾರೋ ದಿನಗೂಲಿ, ವಾರಗೂಲಿ ಕಂಪನಿಗಳಲ್ಲಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಮಾಡುವಂಥ ಕೆಲಸದಲ್ಲೂ ಕೂಡ ಪರ್ಫೆಕ್ಟ್ ಇರ್ತದೆ. ಮತ್ತು ಮಾಡೋದಕ್ಕೆ ಬಕ್ಷಿಸ್ ಸಿಗುವಂಥದ್ದು, ಹೆಚ್ಚಿನ ಸಂಪಾದನೆ ಆಗ್ತಕ್ಕಂಥ ಸಂದರ್ಭ, ಒಂದು ಗೌರವಯುತವಾದಂಥ ಸ್ಥಿತಿಯನ್ನು ನೋಡುವಂಥದ್ದನ್ನು ವಾರ ಮಧ್ಯಭಾಗದಿಂದ ಆಚೆಗೆ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಈಗಾಗಲೇ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡ್ತಾ ಇದ್ದೀರಲ್ಲ, ಆ ಉದ್ಯಮದೊಳಗಡೆ ಇನ್ನಷ್ಟು ಹೂಡಿಕೆಯನ್ನು ಹಾಕಬೇಕು ಅಥವಾ ಬಂಡವಾಳವನ್ನು ಹಾಕಬೇಕು, ಬಂಡವಾಳ ಹಾಕಿ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಅಥವಾ ಅದರ ಕಡೆ ಗಮನವನ್ನು ಕೊಡ್ತಕ್ಕಂಥ ಸ್ಥಿತಿ ವೃಷಭ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಈ ವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಅದ್ಭುತವಾದಂಥ ಒಂದು ಯೋಗವನ್ನು ನೀವು ನೋಡ್ತೀವಿ ಸುಬ್ರಹ್ಮಣ್ಯನ ದರ್ಶನದಿಂದ. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಿಥುನ ರಾಶಿನಿಗೆ ರಾಷ್ಟ್ರಾಧಿಪತಿ ಹಸ್ತ ಮತ್ತು ಗ್ರಹಣನ ಆಗಿದ್ದಾನೆ. ಆ್ಯಕ್ಚುಲಿ ಬುಧ ಬಲವಾಗಿ ಪಡ್ಕೊಳ್ಬೇಕು. ಕೇತು ಒಬ್ಬ ಇಲ್ಲದಿದ್ದರೆ ನಿಮ್ಮ ಅಂದುಕೊಂಡಿದ್ದೆಲ್ಲವೂ ಕೂಡ ಸಕ್ಸಸ್, ಪಟ 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 ಕೆಲಸಗಳಾಗ್ಬಿಡ್ತಿದ್ದು. ನೀವೇನೋ ಪ್ರಯತ್ನ ಮಾಡಿದ್ದರೂ ಅದರೆಲ್ಲದರಲ್ಲೂ ಕೂಡ ಸಕ್ಸಸ್ ಕಾಣ್ತೀರಿ. ಹಸ್ತನಾಗಿ ಕೇತುಗ್ರಸ್ತನಾಗಿರೋದ್ರಿಂದ ನಿಮಗೆ ಗ್ರಹಣ ಬಡಿತದೆ. ಗ್ರಹಣ ಬಡಿತದೆ ಅಂದರೆ ಬುದ್ಧಿ ಮಂಕಾಗುವಂಥ ಸ್ಥಿತಿ ಕಂಡು ಬರ್ತದೆ, ಅಥವಾ ಬುದ್ಧಿ ಚಂಚಲತೆಗಳಾಗ್ತಕ್ಕಂಥದ್ದು. ಏನೋ ಇರಲಾರದಂಥವರು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ಪರಿಸ್ಥಿತಿಗೆ ತಂದುಕೊಳ್ತಕ್ಕಂಥ ಸ್ಥಿತಿಯೋ, ಅಥವಾ ಸುಮ್ಮನೆ ಬೇಡದ ವಿಷಯಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಪರಿಸ್ಥಿತಿಯು ನಿಮ್ಮಲ್ಲೇ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಯೋಚನೆ, ಬುದ್ಧಿಶಕ್ತಿ, ನಿಮ್ಮ ಪ್ರಯತ್ನಗಳೇ ಎಲ್ಲೋ ನಿಮಗೆ ಉಲ್ಟ ಹೊಡಿತಕ್ಕಂಥ ಸಂದರ್ಭಗಳು ಬರಬಹುದು. ಅದರ ಜೊತೆಯಲ್ಲಿ ಕುಜ ಯಾರ್ಯಾರು ಕುಳಿತಿದ್ದಾನೆ, ಆ ಥರ ಜಾಸ್ತಿ ಇರ್ತದೆ. ಆದರೂ ಕೂಡ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಈ ವಾರ ಮಧ್ಯಭಾಗದವರೆಗೆ ಅಂಥ ಸಮಸ್ಯೆಗಳನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರೋದಿಲ್ಲ. ಲಾಭವಿಲ್ಲ ಅಂದ್ರೂ ಕೂಡ, ಲಾಭ ಕಡಿಮೆ ಬಂದ್ರೂ ಕೂಡ ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವಾರ ಮಧ್ಯಭಾಗದವರೆಗೆ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಧೈರ್ಯ ಕಡಿಮೆ ಇರ್ತದೆ. ಮೇಲ್ಮುಖವಾಗಿ ಪ್ರದರ್ಶನ ಒಂದು ರೀತಿಯಲ್ಲಿ ಹೇಗಿರುತ್ತೆ, ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿಯ ಒಂದು ಗಾದೆ ಇದೆ. ಮೇಲ್ಮುಖವಾಗಿ ತೋರ್ಪಡಿಸ್ಕೊಳ್ತೀರಿ, ಒಳಗಡೆ ಆ ರೀತಿಯಾದಂಥ ಒಂದು ಉತ್ಸಾಹ ಅಂತಕ್ಕಂಥ ರೀತಿಯಲ್ಲಿ ಕಾಣುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಮಂಕಾಗುವಂಥ ಸ್ಥಿತಿ, ಪಂಚಮಾಧಿಪತಿಯಾದ ವ್ಯಯಾಂಶ, ಹಾಗಾಗಿ ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೆಟ್ಟನ್ನು ತಿಂತಕ್ಕಂಥದ್ದು. ಷೇರು ಮಾರುಕಟ್ಟೆ, ಕಮಿಷನ್ ಬೇಸಿಗೆ ವ್ಯವಹಾರವನ್ನು ಮಾಡುವಂಥವರೆಲ್ಲರಿಗೂ ಕೂಡ ಸ್ವಲ್ಪ ಹೊಡೆತಗಳು ಬೀಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರ್ತದೆ. ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗ ನಷ್ಟವಾಗ್ತಕ್ಕಂಥ ಪರಿಸ್ಥಿತಿ ಅಥವಾ ಉದ್ಯೋಗದ ಸಂತೃಪ್ತಿಯನ್ನು ಕಾಣುವಂಥ ಸಾಧ್ಯತೆಗಳು ಇರುವುದಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಂತಕ್ಕಂಥದ್ದು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಸರಿಯಾಗಿ ಕೆಲಸ ಮಾಡಲ್ಲ, ಅಲ್ಲೂ ಒಂದು ಲೋಪದೋಷಗಳು ಅಂತಕ್ಕಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಅಥವಾ ನೀವು ನಂಬಿರ್ತಕ್ಕಂಥ ಕೆಲಸಗಾರರೇ ನಿಮಗೆ ಮೋಸ ಮಾಡ್ತಕ್ಕಂಥದ್ದು, ಅದು ಕೈ ಕೊಡ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಪ್ತಮಾಧಿಪತಿಯಾದಂಥವನು ಗುರುವಿನ ಪ್ರಭಾವ. ಹಾಗಾಗಿ ಈ ಸಂಬಂಧದಲ್ಲೆಲ್ಲೋ ವಧುವನ್ನು ವರನನ್ನು ಹುಡುಕ್ತಾ ಇದ್ದೀರಿ, ಆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಒಂದು ಸ್ವಲ್ಪ ಪೂರಕವಾದಂಥ ವಾತಾವರಣ, ಸಕ್ಸಸ್ಸನ್ನು ಕಾಣತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಅಷ್ಟಮ ಪ್ರಭಾವ, ಅಷ್ಟಮಾಧಿಪತಿಯಾದ ದಶಮ ಪ್ರಭಾವಕ್ಕೊಳಗಾಗಿ ವಕ್ರನಾಗಿದ್ದಾನೆ. ಹಾಗಾಗಿ ವ್ಯಾಜ್ಯಗಳಲ್ಲಿ ನಿಮಗೆ ಸ್ವಲ್ಪ ಸಕ್ಸಸ್. ವ್ಯಾಜ್ಯಗಳಂದರೆ ಈ ಕೋರ್ಟ್ ಕೇಸುಗಳು ಮತ್ತೊಂದು ಮಗದಂದಿದ್ರೆ ಶುಭಪ್ರದವಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ.
ತಂದೆಯ ಆರೋಗ್ಯದಲ್ಲಿ ಸಣ್ಣದಾಗಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ ಎಲ್ಲೋ ಸಣ್ಣದಾಗಿ ತಪ್ಪು ಹೆಜ್ಜೆ ಅಥವಾ ತಪ್ಪು ಗೈಡೆನ್ಸ್ ಮಾಡ್ತಕ್ಕಂಥ ಸ್ಥಿತಿ ಇರುತ್ತೆ. ಒಬ್ಬರ ಮಾತು ಕೇಳಬೇಡಿ. ಏನಾದ್ರು ತೆಗೆದುಕೊಳ್ಬೇಕು ತೀರ್ಮಾನ ಅಂದರೆ, ಅಥವಾ ಲೆಟರು ಅಥವಾ ಪತ್ರಗಳು ಆ ಕಚೇರಿಗಳಲ್ಲಿ, ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಏನೋ ತೆಗೆದುಕೊಳ್ಬೇಕು ಅಂದರೆ ಅಲ್ಲೇನೋ ಮಿಸ್ ಆಗಿರ್ತದೆ. ಒಂದೆರಡು ಬಾರಿ ಚೆಕ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಲಾಭದಲ್ಲಿ ಮೋಸವಾಗ್ತಕ್ಕಂಥದ್ದು ಅವಕಾಶಗಳಿದ್ರೂ ಕೂಡ ನಿಮ್ಮದೇ ಆದಂಥ ಬುದ್ಧಿ ಚಂಚಲತೆ, ಆ ಥರದ ಪ್ರವೃತ್ತಿಗಳು ಬರುವಂಥ ಲಾಭವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡು ಬರ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಬಹುದೊಡ್ಡ ಮೈನಸ್ಸು ಅಂತಂದರೆ, ನಿಮಗೆ ಬುದ್ಧಿ ಚಂಚಲತೆಯಿಂದ ಯಾವುದು ಅಡ್ಡದಾರಿಯನ್ನು, ಅಡ್ಡ ತೀರ್ಮಾನವನ್ನು ಸಂಸಾರದ ನಡುವಿನಲ್ಲಿ ಅಥವಾ ದಾಂಪತ್ಯದ ನಡುವಿನಲ್ಲಿ ಮೂರನೆಯವರ ಮಧ್ಯಪ್ರವೇಶಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥ ಸ್ಥಿತಿಯೋ ಬರಬಹುದು. ಜಾಗ್ರತೆ. ಈ ಸಂದರ್ಭ ತಪ್ಪು ಹೆಜ್ಜೆ ಸಂಸಾರದ ಜೀವನಕ್ಕೆ, ಕುಟುಂಬ ಜೀವನಕ್ಕೆ ವಿರುದ್ಧವಾಗಿ ತೆಗೆದುಕೊಳ್ತೀರಿ. ಮಿಥುನ ರಾಶಿನವರು ಶುಕ್ರ ವಕ್ರಶನಿ ಇವರು ನಿಮ್ಮನ್ನು ಅಡ್ಡದಾರಿಯನ್ನೇ ಇಡಿಸ್ತಾರೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿಬಿಟ್ಟು ಒಂದು ಎಕ್ಕದ ಹೂವನ್ನು ತಂದು ಗಣಪತಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಗಣಪತಿ ನಾಮಸ್ಮರಣೆ ಮಾಡಿಕೊಂಡೇ ಮಾಡಬೇಕು. ಇದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಕಟಕ ರಾಶಿನವ್ರಿಗೆ ಅದೃಷ್ಟ ವಂಚಿತ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾಕೆ ಅಂದರೆ ಮಕ್ಕಳು ವಿರೋಧಿಗಳಾಗ್ತಾರೆ, ಕಲಹವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳೊಂದಿಗೆ ಮನಸ್ತಾಪಗಳು ಹೆಚ್ಚಾಗುವಂಥ ವಾತಾವರಣ, ಮಕ್ಕಳಿಂದ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥದ್ದು ಅಥವಾ ಕಿರಿಕಿರಿಗಳನ್ನು ಅನುಭವಿಸುವಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಥವಾ ಮಕ್ಕಳೇ ನಿಮ್ಮ ವಿರುದ್ಧವಾಗಿ ನಿಲ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡು ಬರ್ತಕ್ಕಂಥದ್ದು. ಯಾರನ್ನ ನೀವು ನನ್ನ ಜೊತೆಯಲ್ಲಿ ಇರ್ತಾರೆ, ನನ್ನ ಕಷ್ಟ ಸುಖಕ್ಕೆ ಇರ್ತಾರೆ ಅಂತ ಅಂದ್ಕೊಂಡಿರ್ತೀರೋ ಅವರೇ ಎಲ್ಲೋ ನಿಮಗೆ ನೋವಾಗುವಂಥ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥ ಸ್ಥಿತಿ. ಕುಟುಂಬದಲ್ಲಿ ಗ್ರಹಣಕ್ಕೊಳಗಾಗಿರ್ತಕ್ಕಂಥ ರವಿ ಮತ್ತು ಗ್ರಹಣಕ್ಕೊಳಗಾಗಿರ್ತಕ್ಕಂಥ ಬುಧ ಇವರು ಕುಟುಂಬದ ಸ್ಥಿತಿಯೂ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರೋದಿಲ್ಲ. ಆರ್ಥಿಕ ಸ್ಥಿತಿಯೂ ಕೂಡ, ಲಾಭದ ಸ್ಥಿತಿಯೂ ಕೂಡ ಮಂದಗತಿನಲ್ಲಿ ನಿಂತಿರ್ತದೆ. ನಷ್ಟಗಳು ಜಾಸ್ತಿ ಆಗ್ತದೆ. ಕಣ್ಣಿಗೆ ಗೋಚಾರವಾಗದಂಥ ರೀತಿಯಲ್ಲಿ ಅಥವಾ ಲೆಕ್ಕಾಚಾರಕ್ಕೆ ಸಿಗದಂಥ ರೀತಿಯಲ್ಲಿ ನಷ್ಟಗಳಾಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಜೋಬಲ್ಲಿ ದುಡ್ಡಿರುತ್ತೆ, ಬೀರಲ್ಲಿ ದುಡ್ಡಿದೆ ಅಂತ ಅಂದ್ಕೊಂಡಿರ್ತೀರಿ. ಹೆಂಗೆ ಖಾಲಿಯಾಗಿರ್ತದೆ, ಖಾಲಿಯಾಗಿ ಹೋಗಿರ್ತದೆ, ನಿಮಗೆ ಗೊತ್ತಾಗಿರಲ್ಲ. ಆ ರೀತಿನ ಕೊನೆಗೆ ಲಭ ಅನ್ಕೋಬೇಕಾಗತ್ತೆ ಕಟಕ ರಾಶಿನವರು. ಹಾಗಾಗಿ ಜಾಗ್ರತೆಯಿಂದಿರಬೇಕು. ವಿದ್ಯಾಭ್ಯಾಸ ಮಂದತ್ವದಿಂದ ಕೂಡಿರ್ತದೆ. ಅಡ್ಡದಾರಿಯ ಮನಸ್ಥಿತಿಗಳು ಜಾಸ್ತಿ ಆಗಬಹುದು. ವಾರ ಮಧ್ಯಭಾಗ ಸ್ವಲ್ಪ ಬೇರೆಯವರ ಮಾರ್ಗದರ್ಶನವೋ, ಗುರುದರ್ಶನವೋ, ದೈವ ದರ್ಶನದಿಂದಲೋ ಸ್ವಲ್ಪ ಒಂದು ಸಂತೃಪ್ತಿಯ ದಿವಸಗಳನ್ನು ವಾರ ಮಧ್ಯಭಾಗದಲ್ಲಿ ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಉದ್ಯೋಗ ಸರಿಯಾದಂಥ ಉದ್ಯೋಗವನ್ನು ಮಾಡೋದಕ್ಕಾಗಲ್ಲ, ಕೆಲಸಗಾರರಿಂದಲೂ ಕೂಡ ಸರಿಯಾಗಿ ಕೆಲಸವನ್ನು ತಗ್ಸೋದಕ್ಕಾಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣತಕ್ಕಂಥದ್ದು. ಉದ್ಯೋಗ ಸರಿಯಾಗಿ ಮಾಡೋಕ್ಕಾಗಲ್ಲ, ಹಾಗಾಗಿ ನಿಮಗೆ ಬೇಕಾದಂಥದ್ದು ದೊರಕೋದು ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಲ್ಲುವಂಥ ಸಂದರ್ಭವನ್ನು ಈ ಸನ್ನಿವೇಶದಲ್ಲಿ ನೀವು ಕಟಕ ರಾಶಿನವರು ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಕಟಕ ರಾಶಿನವರು ಇಡಬೇಕಾಗತ್ತೆ. ಒತ್ತಡದ ಬದುಕಿನಿಂದ ಅಥವಾ ಒತ್ತಡದ ಸ್ಥಿತಿಗತಿಗಳಿಂದ ಹೊರಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಕಠಿಣವಾಗಬಹುದು. ವಾರ ಮಧ್ಯಭಾಗ ಒಂದೆರಡು ದಿವಸ ಸ್ವಲ್ಪ ಉಸಿರಾಡಬಹುದು. ಯಾವುದೋ ಒಂದು ಪಾಸಿಟಿವ್ ಯೋಚನೆಗಳಿಂದ ಅಥವಾ ಪಾಸಿಟಿವ್ ಆದಂಥ ಯಾವುದೋ ಒಂದು ಘಟನೆಯಿಂದ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ರೀತಿಯಲ್ಲಿ ವಾರ ಮಧ್ಯಭಾಗದಲ್ಲಿ ನೋಡ್ತೀರಿ ಕಟಕ ರಾಶಿನವರು. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವನ ಆಲಯದಲ್ಲಿ ಬಿಲ್ವಾಷ್ಟೋತ್ರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಸಿಂಹರಾಶಿನವರಿಗೆ ರಾಶ್ಯಾಧಿಪತಿಯಾದಂಥ ರಾಶಿನಲ್ಲೇ ಇದ್ದಾನೆ ಅಥವಾ ಸಿಂಹಲಗ್ನಾಧಿಪತಿಯ ರಾಶಿನಲ್ಲೇ ಕುಳಿತಿದ್ರೂ ಕೂಡ ಅಹಂಕಾರ ಜಾಸ್ತಿ ಇರ್ತದೆಯೇ ಹೊರತು ಅಥವಾ ಕೋಪತಾಪಗಳು ಅಥವಾ ಈರ್ಷ್ಯೆಗಳು ಅಥವಾ ತನ್ನದೇ ಆದಂಥ ಅಭದ್ರತೆಗಳು, ಒಳಗಡೆ ಯಾಕೋ ಭಯದ ವಾತಾವರಣ, ಒಳಗಡೆ ಗಿಲ್ಟಿ ಫೀಲ್ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ, ಎಲ್ಲೋ ಆತ್ಮವಂಚನೆ ಅಥವಾ ಆತ್ಮಸ್ಥೈರ್ಯ ಕುಗ್ಗುವಂಥ ಸಂದರ್ಭ, ಇವುಗಳು ನಿಮ್ಮನ್ನು ಬರ್ಸ್ಟ್ ಆಗೋ ರೀತಿಯಲ್ಲಿ ಮಾಡ್ತದೆ.
ಆ ಒಳಗಡೆ ಹಾಕ್ತಕ್ಕಂಥ ಆ ಒತ್ತಡ, ಆ ಕುದಿ ಅಂತಕ್ಕಂಥದ್ದೇನಿದೆ ಹೊರಗಡೆನ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಕೋಪಿಷ್ಠರಾಗಿ ನೀವು ತೋರ್ಪಡಿಸಿಕೊಳ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನೇ ಮಾಡಿದರೂ ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು ಸೂಕ್ತ. ಈ ಸಂದರ್ಭದಲ್ಲಿ ಧನಪ್ರಭಾವ, ಆರ್ಥಿಕವಾದಂಥ ಕೊರತೆಯೂ ಇರುತ್ತೆ, ಲಾಭವೂ ಇರಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯುವಂಥ ಸ್ಥಿತಿಗತಿಗಳಲ್ಲಿ ಇರೋದಿಲ್ಲ. ಕೆಲಸಗಾರರಿಂದ, ಸೇವಕರಿಂದ, ನಿಮ್ಮ ಕೈಗೆ ಕೆಲಸ ಮಾಡುವಂಥವರು ಸ್ವಲ್ಪ ನಷ್ಟವನ್ನು ತರುವಂಥ ಸಾಧ್ಯತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಂಥ ಸುಭದ್ರವಾದಂಥ, ಸುಸೂತ್ರವಾಗಿ ಅನುಕೂಲಕರವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವಾತಾವರಣಗಳು ಬರಬಹುದು. ಆದರೆ ಫ್ಯಾಕ್ಟ್ರಿಗಳನ್ನು ನಡೆಸುವಂಥವರಿಗೆ, ಅಂದರೆ ಪ್ರೊಡಕ್ಷನ್ ಮಾಡುವಂಥವರಿಗೆ ಸ್ವಲ್ಪ ಅನುಕೂಲಕರವಾದಂಥ ಸ್ಥಿತಿ. ಅವರೇ ಎಲ್ಲವನ್ನು ತಂದು ಅವರೇ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಗೆ ಬಿಡ್ತಕ್ಕಂಥ ಕಂಪನಿಗಳು, ಯಾವ ದೊಡ್ಡ ದೊಡ್ಡ ಕಂಪನಿಗಳು, ಆ ಕಂಪನಿಗಳನ್ನು ನಡೆಸುವಂಥವ್ರಿಗೆ ಅತ್ಯುತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತದೆ. ಮತ್ತು ಎಲ್ಲರೂ ಕೆಲಸ ಮಾಡ್ತಾಯಿದ್ದೀರಿ ಬೇರೆಯವ್ರ ಕೈ ಕೆಳಗೆ ಅಂತಂದಾಗ ಯಾಕೋ ತೃಪ್ತಿ ಇರೋದಿಲ್ಲ. ಕೆಲಸ ಮಾಡಿದ್ರೂ ಕೂಡ ಅಲ್ಲೇನೋ ಅಪವಾದಗಳು ಬರ್ತಕ್ಕಂಥದ್ದು, ಹಿಂಗಲ್ಲ ಹಿಂಗೆ, ಸರಿ ಮಾಡಿದ್ರೂ ಕೂಡ ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥ ಪರಿಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ವೇದದಲ್ಲಿರ್ತಕ್ಕಂಥ ಗುರು ನಿದ್ರೆಯನ್ನು ಕೊಡೋದಿಲ್ಲ. ಹೆಚ್ಚು ನಿದ್ರೆ ಮಾಡಬೇಕು, ಆ್ಯಕ್ಚುಲಿ ತುಂಬ ನಿದ್ರೆ ಹೇಳ್ತದೆ, ಬಟ್ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹಕಾರಿಯಾಗಿದೆ. ಡೈವರ್ಸ್ ಆಗಬೇಕು ಅನ್ನೋ ರೀತಿಯ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಹಕಾರಿಯಾಗಿದೆ ಈ ವಾರ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಈ ವಾರ ವ್ಯಾವಹಾರಿಕವಾದಂಥ ಸ್ಥಿತಿಗತಿಗಳೇನಿದೆ ಅವು ಸ್ವಲ್ಪ ಹೇಗೋ ಹಾಗೆ ಏರಿಳಿತಗಳಿಂದ ನಡೀತಾ ಹೋಗ್ತದೆ. ಒಂದು ದಿವಸ ಚೆನ್ನಾಗಿರುತ್ತೆ, ಇನ್ನೊಂದು ದಿವಸ ಚೆನ್ನಾಗಿರಲ್ಲ, ಈ ರೀತಿಯೆಲ್ಲ ಆಗ್ತದೆ. ನಿಮ್ಮ ವೈಯಕ್ತಿಕವಾದಂಥ ಸ್ಥಿತಿ, ಇನ್ನರ್ ಫೀಲು, ನಿಮ್ಮ ಪ್ರಯತ್ನ, ಅವುಗಳು ಏನಾಗ್ತದೆ, ನಿಮ್ಮ ವೈಯಕ್ತಿಕವಾದಂಥ ಕೆಲವೊಂದು ಅನುಭವ, ನಿಮ್ಮೊಳಗಾಗ್ತಕ್ಕಂಥ ಅನುಭವಗಳಿದೆಯಲ್ಲ, ಅವು ಎಲ್ಲೋ ಸಣ್ಣದಾಗಿ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಕ್ಕಂಥ ಸ್ಥಿತಿಯನ್ನು ಸಿಂಹರಾಶಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಜೋಡಿ ದೀಪವನ್ನು ಕುಲದೇವತೆಗೆ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕನ್ಯಾ ರಾಶಿನವ್ರಿಗೆ ಈ ವಾರ ಎಕ್ಕುಟ್ಟೋದಂಗೆ, ಅಂದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಮಕ್ಕಳೇ ಮಲಿಕೊಂಡಂಥ ಸ್ಥಿತಿ. ಎಲ್ಲವೂ ಕೂಡ ಗ್ರಹಣ ಬಡಿದಂಥ ರೀತಿಯಲ್ಲಿ ನಿಂತ್ಕೊಳ್ತದೆ. ಎಲ್ಲ ಹಾಗಾಗಿ ತಟಸ್ಥವಾಗಿ ನಿಂತ್ಕೊಳ್ತದೆ. ದಾರಿಯೇ ಕಾಣೋದಿಲ್ಲ. ಮುಂದೆ ಏನು ಮಾಡಬೇಕು ಬುದ್ಧಿಯೇ ಯೋಚನೆ ಮಾಡೋದಿಲ್ಲ. ಬುದ್ಧಿ ಒಳೆಯೋದೇ ಇಲ್ಲ. ಬುದ್ಧಿಗೆ ಮಂಕು ಕವಿದಕ್ಕಂಥ ವಾತಾವರಣ. ವ್ಯಾಪಾರಸ್ಥರಿಗೆ, ಕನ್ಯಾ ರಾಶಿ ವ್ಯಾಪಾರಸ್ಥರಿಗೆ ಮಾತ್ರ ತುಂಬ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆಯನ್ನು ಮಾಡಬೇಕು. ಈ ವಾರ ಅಲ್ಲವೇ ಅಲ್ಲ, ಮುಂದಿನ ವಾರವೂ ಸಿಗೋದಿಲ್ಲ ಸಾಮಾನ್ಯಕ್ಕೆ. ಇನ್ವೆಸ್ಟ್ಮೆಂಟಲ್ಲಿ ಮಾತ್ರ ತುಂಬ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಎಲ್ಲೋ ಏನೋ ಎಡವಟ್ಟಾಗುವಂಥ ಸ್ಥಿತಿ ಬರಬಹುದು. ಈಗಾಗಲೇ ವ್ಯಾಪಾರ ಮಾಡ್ತೀರಿ, ಅವರು ಇನ್ವೆಸ್ಟ್ ಮಾಡಿದರೂ ನಷ್ಟ ಆಗುತ್ತೆ, ಅಥವಾ ಬೇರೆ ಯಾವುದಾದ್ರು ಹೊಸ ಉದ್ಯಮ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿರೂ ಹೊರಟೋಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥದ್ದು. ಆ ರೀತಿ ನಷ್ಟ ಮಾಡಿಕೊಳ್ಳದೇ ಹೋದರೆ ಆರ್ಥಿಕವಾದಂಥ ಸ್ಥಿತಿ ಮಾತ್ರ ತಕ್ಕ ಮಟ್ಟಿಗೆ 6 3 ಕಿಳಿಯಲ್ಲ ಅನ್ನೋ ರೀತಿಯಲ್ಲಿ ಹೇಗೋ ಹಾಗೆ ನಡೀತಕ್ಕಂಥ ಸಾಧ್ಯತೆಗಳು ಬರಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಏನಾರು ಉದ್ಯೋಗ, ದಿನಗೂಲಿ, ವಾರಗೂಲಿ ಸಂಬಂಧಪಟ್ಟಂತೆ ಉದ್ಯೋಗದ ಹುಡುಕಾಟ ಸಂಬಂಧಪಟ್ಟಂತೆ ಪ್ರಯತ್ನ ಸ್ವಲ್ಪ ಸಕ್ಸಸ್ ಆಗಬಹುದು. ವ್ಯಾಜ್ಯಗಳಲ್ಲಿ ಅನುಕೂಲಕರವಾದಂಥ ವಾತಾವರಣ, ಮತ್ತು ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರು, ಮಾತೆಯ ಬಂಡವಾಳವನ್ನು ಮಾಡಿ, ಬಂಡವಾಳ ಹಾಕದೆ ಮಾತೆ ಬಂಡವಾಳವನ್ನು ಮಾಡುವಂಥ ವ್ಯವಹಾರಸ್ಥರು ಅವರಿಗೆ ಸ್ವಲ್ಪ ಅನುಕೂಲವಾದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ. ಶತ್ರುದಮನವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ, ಬಟ್ ಅಲ್ಲಿ ಎಲ್ಲೋ ತಪ್ಪು ಆಯ್ಕೆಗಳು, ತಪ್ಪು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಜಾಗ್ರತೆ ಮತ್ತು ಎಚ್ಚರಿಕೆ. ಭಾಗ್ಯಾಧಿಪತಿಯಾದಂಥ ಲಗ್ನಾಂಶ ಪಂಚಮಾಧಿಪತಿ ಈ ವಾರ ಪ್ರಯತ್ನಕ್ಕಿಂತಲೂ ಕೂಡ, ಬುದ್ಧಿವಂತಿಕೆಗೂ ಇಂತಲೂ ಕೂಡ ನಿಮಗೆ ಲಕ್ ಅಂತಕ್ಕಂಥದ್ದು ಮಾತ್ರವೇ ಕೈ ಹಿಡಿಯಬೇಕು. ಪ್ರಯತ್ನ, ಬುದ್ಧಿವಂತಿಕೆ ಎರಡೂ ಕೂಡ ಸೋಲುವಂಥ ಸಂದರ್ಭಗಳನ್ನು ಕಾಣ್ತದೆ. ಈ ಸಂದರ್ಭ ಗುರುದೃಷ್ಟಿ ಇರೋದರಿಂದ
ವಾರ ಮಧ್ಯಭಾಗ ಸ್ವಲ್ಪ ಉಸಿರಾಡ್ತೀರಿ ನೀವು ಕನ್ಯಾ ರಾಶಿನವರು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ಕುಲದೇವತೆಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ. ಒಂದು, ಗಣಪತಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಇದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನೋಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನೋಗೆ ನೀಚಭಂಗ ರಾಜಯೋಗ. ಹಾಗಾಗಿ ಏನಿರಲಿ ಬಿಡಲಿ ಬರಲಿ ಹೋಗಲಿ ಒಟ್ಟಿನಲ್ಲಿ ನೆಮ್ಮದಿಗಂತೂ ಭಂಗ ಆಗೋದಿಲ್ಲ. ಡಿಸ್ಟರ್ಬ್ಗಳಾಗ್ತವೆ, ಕಿರಿಕಿರಿಗಳಾಗ್ತದೆ, ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ಆದರೂ ಕೂಡ ಅದನ್ನು ಬದಿಗಿಟ್ಟು ಮತ್ತೆ ನೆಮ್ಮದಿಯ ಕಡೆಗೆ ಅಥವಾ ಒಂದು ಶಾಂತಿಯ ಕಡೆಗೆ ಬರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಮಾತ್ರ ಸಕ್ಸಸ್ ಕಂಡೇ ಕಾಣ್ತೀರಿ ಈ ವಾರ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಚೆನ್ನಾಗಿದೆ. ಲಾಭದ ಪ್ರಮಾಣವೂ ಕೂಡ ಚೆನ್ನಾಗಿ ಆಗ್ತಕ್ಕಂಥ ಸಂದರ್ಭಗಳೆಲ್ಲೂ ಕೂಡ ಕಂಡುಬರುವಂಥದ್ದು ಉಂಟು. ಲಾಭದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ಇಷ್ಟಾರ್ಥಗಳು ಈಡೇರುವಂಥ ಲಕ್ಷಣಗಳಿದೆ. ಯಾವುದೋ ಮುಖ್ಯವಾದಂಥದ್ದು ಯಾವುದೋ ಬಹಳ ದಿವಸಗಳಿಂದ ಪ್ರಯತ್ನ ಆಸೆಪಟ್ಟಿದ್ದೀರಿ, ಆ ಪ್ರಯತ್ನದಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಸಂದರ್ಭ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾದಂಥ ತೀರ್ಮಾನ. ಗುಪ್ತ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡುಬರುವಂಥದ್ದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ವಾತಾವರಣ. ಮದುವೆ ಮತ್ತೊಂದು ಅಥವಾ ಪ್ರೀತಿ ಪ್ರೇಮದ ವಿಚಾರಣೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ಬರ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ತುಲಾರಾಶಿನವರು ನೋಡ್ತೀರಿ. ಒಟ್ಟಿನಲ್ಲಿ ಉದ್ಯೋಗದ ಜವಾಬ್ದಾರಿಗಳು ಜಾಸ್ತಿ ಬರುತ್ತೆ ಅನ್ನೋದು ಬಿಟ್ಟರೆ ನಿಮಗೆ ಎಲ್ಲವೂ ಕೂಡ ನಿಮಗೆ ಒಂದು ವರದಾನವೋ ಅದೃಷ್ಟವೋ ಶುಭಪ್ರದವೋ ಶಾಂತಿಯೋ ನೆಮ್ಮದಿಯೋ ಕಾಣುವಂಥ ಎಲ್ಲ ವಾತಾವರಣವನ್ನು ಈ ತುಲಾರಾಶಿನವರು ಈ ವಾರ ನೋಡುವಂಥ ಸಂದರ್ಭಗಳನ್ನು ತಂದುಕೊಳ್ಳಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು 5 ಹಚ್ಚಿ ಏನೋ ಒಂದು ನಿಮಗೆ ಒಂದು ಮಿರಾಕಲ್ಲೋ ಏನೋ ಒಂದು ಪವಾಡವೋ ಅಥವಾ ಏನೋ ಒಂದು ಅಂದುಕೊಳ್ಳಲಾರದಂಥ ರೀತಿಯಲ್ಲಿ ಒಂದು ಭರವಸೆಯೋ ಏನೋ ಒಂದು ಅನುಕೂಲ ಆಗುತ್ತೆ, ಒಂದು ಸಂತೋಷವೋ ಬದುಕೋದಕ್ಕೆ ಒಟ್ಟಿನಲ್ಲಿ ತುಲಾರಾಶಿನವ್ರಿಗೆ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥವನು ಅಷ್ಟಮ ಪ್ರಭಾವ ಕುಜರಾಹು ಪರಿವರ್ತನಾ ಸ್ಥಿತಿ. ಹಾಗಾಗಿ ಏನಾಗ್ತದೆ ಈ ಸಂದರ್ಭ ಅಂತಕ್ಕಂಥದ್ದು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದೇನಿದೆಯಲ್ಲ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥ ಸ್ಥಿತಿ ಅಥವಾ ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ವಾತಾವರಣ ಕಂಡುಬರುವಂಥದ್ದು. ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ಬುದ್ಧಿವಂತಿಕೆಯಿಂದ ತುಂಬ ಜಾಣತನದಿಂದ ನೀವು ಈ ವಾರ ತಕ್ಕ ಮಟ್ಟಿಗೆ ಶ್ರೇಯಸ್ಸನ್ನು ಯಶಸ್ಸನ್ನು ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಪಾಲುದಾರಿಕೆ ವ್ಯವಹಾರ ಸಂಗಾತಿಯಿಂದ ಲಾಭವಾಗ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥದ್ದು. ವೈದ್ಯೋಪಚಾರ ತುಂಬ ಚೆನ್ನಾಗಾಗುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ವಕ್ರಶನಿಯ ಪ್ರಭಾವ ಲಾಭವನ್ನು ತರ್ತದೆ, ಬದಲಾವಣೆಯ ಲಾಭವನ್ನು ತರ್ತದೆ, ಸ್ಥಿರಾಸ್ತಿಯಿಂದ ಲಾಭವನ್ನು ತರ್ತದೆ, ತಾಯಿಯಿಂದ ಲಾಭವನ್ನು ತರ್ತಕ್ಕಂಥ ಸಂದರ್ಭಗಳು ಯಾವುದೇ ಬರುವುದಾದ್ರೂ ಕೂಡ ನಿಮಗೆ ನಿರೀಕ್ಷೆಗಿಂತಲೂ ಕೂಡ ಒಂದು ಪೈಸೆನಾದ್ರೂ ಕೂಡ ನಿಮಗೆ ಲಾಭ ಹೆಚ್ಚಾಗಿ ಬರಬೇಕು, ಸಂಪಾದನೆ ಹೆಚ್ಚಾಗಿ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಈ ವಾರವಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಶುಭಪ್ರದವನ್ನೇ ಕಾಣತಕ್ಕಂಥ ಸಂದರ್ಭ. ಆದರೆ ಬೇರೆಯವರ ಮೇಲೆ ದರ್ಪ ಮತ್ತು ದೌಲತ್ತು ಅಥವಾ ಇನ್ನೊಬ್ಬರ ಮೇಲೆ ಪ್ರತಾಪವನ್ನು ತೋರಿಸೋದಕ್ಕೆ ಹೋದರೆ ಮಾತ್ರ ನಿಮಗೆ ಯಾವುದು ಪ್ಲಸ್ ಆಗಬೇಕೋ ಅವೆಲ್ಲವೂ ಕೂಡ ಮೈನಸ್ ಆಗುತ್ತೆ, ಎಲ್ಲ ವಿರುದ್ಧವಾಗುತ್ತೆ. ಒಂದು ದಿವಸ ಆ ದಿವಸಕ್ಕೆ ಬಚಾವಾಗ್ತೀರಿ, ಮಾರನೇ ದಿವಸ ಅದೇ ರಿವರ್ಸ್ ಆಗ್ತದೆ. ಅದೇ ನಿಮಗೆ ಶಾಪವಾಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿ ಇದೆ. ಯಾರ ಮೇಲೆ ಯಾರೂ ದರ್ಪ ಮಾಡೋದಕ್ಕಾಗೋದಿಲ್ಲ, ಅವ್ರ ಜೀವನ ಅವ್ರದ್ದು, ದರ್ಪ ತೋರಿಸೋದಕ್ಕೆ ಹೋಗಬೇಡಿ. ಬರ್ತದೆ ಆ ಸನ್ನಿವೇಶಗಳು, ಮಾಡಬೇಡಿ. ವೃಶ್ಚಿಕ ರಾಶಿನವರು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಗುರು ದತ್ತಾತ್ರೇಯರ ನಾಮಸ್ಮರಣೆ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಧನುಸ್ಸು ರಾಶಿನವ್ರಿಗೆ ಸ್ವಲ್ಪ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಏನಿರ್ತದಲ್ಲ 6 ಕೇರಲ್ಲ 3 ಕ್ಲಿಯಲ್ಲ.
ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಹೋಗ್ತದೆ. 6 ಕೇರಳ 3 ಕೀಳೆಲ್ಲ ಅಂತಾರಲ್ಲ, ಆ ಸ್ಥಿತಿಯ ಜೀವನವನ್ನೇ ನೋಡುವಂಥ ಸಂದರ್ಭಗಳು ಕಂಡುಬರ್ತದೆ. ಹೂಡಿಕೆಯ ತೀರ್ಮಾನಗಳೇನಿದಾವಲ್ಲ, ಹೂಡಿಕೆಯ ತೀರ್ಮಾನಗಳು ನಿಮಗೆ ಪ್ಲಸ್ ಆಗಬಹುದು. ಮತ್ತು ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಎಲ್ಲೋ ಸಣ್ಣದಾಗಿ ನಾನು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಉಳಿತಾಯ ಆಗ್ತಾ ಇಲ್ಲ, ಹೆಚ್ಚು ಲಾಭ ಬಂದ್ರೂ ಕೂಡ ಉಳಿತಾಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ದ್ವಂದ್ವಕ್ಕೊಳಗಾಗುವಂಥ ಸ್ಥಿತಿಯನ್ನು ಕಾಣಬಹುದು. ಲಾಭ ಬಂದಂಗೆ ಕಾಣುತ್ತೆ, ಗಲ್ಲೆ ಎಣಿಸಿದ್ರೆ ಮಾತ್ರ ಇಲ್ಲವೇ ಇಲ್ಲ. ಸಂಬಳ ಜಾಸ್ತಿ ಬಂದಂಗೆ ಕಾಣುತ್ತೆ, ಬಟ್ ನೋಡಿದರೆ ಇಲ್ಲ. ಕೂಲಿ ಜಾಸ್ತಿ ಬಂದಂಗೆ ನೋಡುತ್ತೆ, ಜೇಬಲ್ಲಿ ದುಡ್ಡೇ ಇರಲ್ಲ. ಈ ಕಂಡೀಷನ್ಸನ್ನು ನೋಡುವಂಥ ಸಾಧ್ಯತೆಗಳು. ಬಟ್ ಒಂದು ಅದೃಷ್ಟ ಧೈರ್ಯ ಜಾಸ್ತಿ ಇರುತ್ತೆ, ಅಂದರೆ ಕುಗ್ಗೋದಿಲ್ಲ. ಆ ಒಂದು ಕೆಚ್ಚು, ಆ ಬುದ್ಧಿವಂತಿಕೆ ನನ್ನ ಪ್ರಕಾರವಾಗಿ ಇವತ್ತಿಲ್ಲ ಅಂದರೆ ನಾಳೆ ಗೆಲ್ತಿಂತಾಗ ಅನ್ನೋ ರೀತಿಯಾದಂಥ ಆ ಒಂದು ಆತ್ಮಸ್ಥೈರ್ಯ, ಇವನ್ನು ನೋಡೋದಕ್ಕೆ ಒಂದು ವರದಾನ. ಒಳ್ಳೆ ಒಂದು ಒಂದು ಅದರಲ್ಲಿ ಮಾತ್ರ ನಿಮಗೆ ಅದ್ಭುತವಾದಂಥ ಒಂದು ಶಕ್ತಿಯನ್ನು ಭಗವಂತ ಈ ವಾರದಲ್ಲಿ ನಿಮಗೆ ಕೊಟ್ಟಿರ್ತಾನೆ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಚತುರ್ಥಾಧಿಪತಿ ಪ್ರಭಾವ ಮೋಕ್ಷಭಾವ ಜಾಸ್ತಿ ಇರುತ್ತೆ. ಅಂದರೆ ಮೋಕ್ಷಭಾವ ಅಂದರೆ ತಾನಾಯಿತು ತನ್ನ ಪಾಡಾಯಿತು, ಯಾರು ಸವಾಸ್ ಕಟ್ಟಿಗೆ ನನಗೆ ಏನಾಗಬೇಕು ಅನ್ನೋ ರೀತಿಯಲ್ಲಿ, ಈ ರೀತಿಯಲ್ಲಿ ಒಂಥರ ಸನ್ಯಾಸ ಭಾವ, ಮೋಕ್ಷ ಭಾವ, ಯಾವುದಕ್ಕೂ ಇನ್ವಾಲ್ವ್ ಆಗಕ್ಕೆ ಇಷ್ಟಪಡೋದಿಲ್ಲ, ಯಾರ ಜೊತೆನೂ ಬೆರೆಯೋಕ್ಕೆ ಇಷ್ಟಪಡೋದಿಲ್ಲ, ತನ್ನ ಕೆಲಸ ಮಾಡಿಕೊಂಡು ತಾನು ಎಲ್ಲಾರ ಒಂದು ಕಡೆ ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ, ಈ ರೀತಿಯಲ್ಲಿ ಕಾಣುವಂಥ ಸಂದರ್ಭಗಳು. ಅಂದರೆ ಆ ಉತ್ಸಾಹ ಅಂತಕ್ಕಂಥದ್ದನ್ನು ತೋರಿಸೋದರಲ್ಲಿ ನಿಮಗೆ ಜನಗಳ ನಡುವಿನಲ್ಲಿ ಸ್ವಲ್ಪ ಅಷ್ಟೊಂದು ಆಸಕ್ತಿಗಳು ಇರುವುದಿಲ್ಲ. ಅಂದರೆ ಪರಸ್ಪರ ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸ ಅನ್ನೋ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ಆ ಒಂದು ಬೇಸರಗಳನ್ನು ನೋಡ್ತಕ್ಕಂಥ ಕಂಡೀಷನ್ಸ್ ಕಾಣ್ತದೆ. ಷಷ್ಠಾಧಿಪತಿ ಪ್ರಭಾವ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದಿಂದ ಆಚೆಗೆ ಮಾತ್ರ ತುಂಬ ಚೆನ್ನಾಗಿದೆ, ಮಾಡಬಹುದು. ಮಾಡಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಭಪ್ರದವಾದಂಥ ಸ್ಥಿತಿಯನ್ನು ಕಾಣ್ತದೆ. ಎರಡನೇ ಮದುವೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ, ಅಥವಾ ವಿಧವೆ ಅಥವಾ ವಿದುರನ ಆಗಿರ್ತಕ್ಕಂಥವ್ರಿಗೆ, ಡೈವರ್ಸ್ ಆದಂಥವ್ರಿಗೆ, ಇಂಥವ್ರಿಗೆ ಸ್ವಲ್ಪ ಎರಡನೇ ಮದುವೆ ಪ್ರಯತ್ನ ಸಕ್ಸಸ್ಸನ್ನು ಕೊಡ್ತಕ್ಕಂಥ ಸ್ಥಿತಿಯನ್ನು ಕಾಣ್ತದೆ ಈ ವಾರ. ದಶಮ ಪ್ರಭಾವ ಸ್ವಲ್ಪ ಮಾಡುವಂಥ ಕೆಲಸ ಏನಿದೆಯಲ್ಲ ಪರ್ಫೆಕ್ಟ್ ಇರಲ್ಲ, ಬಹಳ ತಪ್ಪುಗಳನ್ನು ಮಾಡ್ತೀರಿ, ನೋಡ್ಕೊಂಡು ಮಾಡುವಂಥ ಕೆಲಸ ಅಂತಕ್ಕಂಥದ್ದು. ಲಾಭದ ಪ್ರಮಾಣ ಸ್ವಲ್ಪ ಕುಸಿತವನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಮಂದತ್ವದಿಂದ ನೋಡ್ತೀರಿ ಲಾಭವನ್ನು ಅಂತಕ್ಕಂಥದ್ದು. ತುಂಬ ಕನ್ಫ್ಯೂಸು, ಯಾವುದ್ಯಾವುದೋ ಒತ್ತಡಗಳು, ಯಾವುದ್ಯಾವುದೋ ಬಂಧುಗಳಿಂದ ಆಗಿರ್ತಕ್ಕಂಥದ್ದು, ಪ್ರಯಾಣದ್ದು, ಆ ಕೆಲಸ ಈ ಕೆಲಸ, ಹೊಸದಾಗಿ ಪ್ಲ್ಯಾನಿಂಗ್ಗಳು, ಈ ಪ್ಲ್ಯಾನಿಂಗ್ಗಳೇನಿದೆಯಲ್ಲ ತಲೆ ಒಳಗೆ ಕುಂತ್ಕೊಂಡು ನಿದ್ರೆ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಧನುಸ್ಸು ರಾಶಿನೋಗಿ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ಜಿಡ್ಡುಗೆಟ್ಟದಂಥ ರೀತಿಯಲ್ಲಿ ಹೋಗ್ತಾ ಇರ್ತದೆ, ಬಟ್ ಧೈರ್ಯಗುಂದೋದಿಲ್ಲ ಅಷ್ಟೇ ಧನುಸ್ಸು ರಾಶಿನೋಗಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದರೆ ಒಂದು 5 ಜನ ಮುತ್ತೈದೆಯರು, ನಿಮ್ಮ ಮನೆಯವರು ಅಕ್ಕ ತಂಗಿರಾದರೂ ಆಗ್ಬೋದು, ಅಥವಾ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಆದರೂ ಆಗ್ಬೋದು, ಒಂದು 5 ಜನ ಮುತ್ತೈದರಿಗೆ ಒಂದು ಫಲತಾಂಬೂಲವನ್ನು ಕೊಡಿ. ನೋಡಿ ಏನೋ ಒಂದು ನಡೀತದೆ ನಿಮಗೆ, ಅಥವಾ ಆ ಜಿಡ್ಡುಗಟ್ಟದಿಂದ ಸ್ಥಿತಿಯಿಂದ ಹೊರಗೆ ಬರ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮಕರ ರಾಶಿಯವರಿಗೆ ಕೌಟುಂಬಿಕವಾದಂಥ ಸ್ಥಿತಿಯ ಕಲಹಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಕಂಡುಬರ್ತದೆ. ಆದರೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಕೆಲವೊಂದು ಕಳ್ಕೊಳ್ತೀರಿ, ಕೆಲವೊಂದು ಕಡೆ ಲಾಭ ಬರುತ್ತೆ. ಇಲ್ಲಿ ಬಂದಿದ್ದು ಇನ್ನೆಲ್ಲೋ ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಆರ್ಥಿಕ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇದೆ. ಕುಟುಂಬದಲ್ಲಿ ಏನೋ ಗೋಚರವಾಗದಂಥ, ಗೊತ್ತಾಗದಂಥ ರೀತಿಯಲ್ಲಿ ಏನೋ ಒಂದು ಕೆಲವೊಂದು ಘಟನೆಗಳ ಕುಟುಂಬದ ಸದಸ್ಯರ ನಡುವಿನಲ್ಲಿ ಗೊತ್ತಾಗುತ್ತೆ. ಯಾಕೆ ಹಿಂಗಾಯಿತು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಆ ಸ್ಥಿತಿನಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮಾತು ಸ್ವಲ್ಪ ಶತ್ರುಗಳನ್ನು ಅಧಿಕ ಮಾಡುತ್ತೆ. ರಾಹು ಇದನ್ನಲ್ಲ, ಜಾರಿ ಆಡಿಸ್ತಾನೆ, ಮಾತು ದುಡುಕಿ ಆಡಿಸ್ತಾನೆ. ಅಲ್ಲಿ ಎಲ್ಲೋ ಸಣ್ಣದಾಗಿ ಸಮಸ್ಯೆ ಆಗುವಂಥ ಸ್ಥಿತಿ ಇರುತ್ತೆ. ಅದೇ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಯನ್ನು ತರಬಹುದು. ನಿಮಗೆ ಆಡಿದ ಸರಿ ಅಂತ ಅನಿಸುತ್ತೆ, ಬಟ್ ಬೇರೆಯವರು ಕೇಳಿಸ್ಕೊಂಡಂಥವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ಕಾಣ್ತದೆ. ಪಂಚಮಾಧಿಪತಿವಾದಂಥನು ಭಾಗ್ಯಾಂಶ, ರಾಷ್ಟ್ರಾಧಿಪತಿ ನೇರ ದೃಷ್ಟಿ, ಹಾಗಾಗಿ ನೀಚಭಂಗ ರಾಜಯೋಗ, ಕೆಲವೊಂದು ಅದೃಷ್ಟ ಕೈ ಹಿಡಿತಕ್ಕಂಥದ್ದು, ಸ್ತ್ರೀಯರಿಂದ ಸಹಕಾರ ಸಿಗುವಂಥ ಸಂದರ್ಭ,
ಹೆಣ್ಣು ಮಕ್ಕಳ ಇಂದ ಏನಾದರೂ ಒಂದು ಅದೃಷ್ಟವೋ ಅಥವಾ ಸಹಕಾರವೋ ಅಥವಾ ನಿಮ್ಮ ದುಃಖಕ್ಕೆ ಒಂದು ಔಷಧಿಯನ್ನು ಹಚ್ಚತಕ್ಕಂಥ ಪ್ರಯತ್ನವೋ ಪ್ರೋತ್ಸಾಹವನ್ನು ಸಿಗುವಂಥ ಸ್ಥಿತಿಯೋ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ಷಷ್ಠದಲ್ಲಿರ್ತಕ್ಕಂಥ ಕುಜ ಅಂತಕ್ಕಂಥವನ್ನು ಸ್ವಲ್ಪ ಶತ್ರುದಮನ ಮಾಡಬೇಕು. ದುರಾದೃಷ್ಟವಶಾತ್ ಆ ಷಷ್ಠಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಕೆಲವೊಂದು ಗುಪ್ತ ಶತ್ರುಗಳಿರ್ತಾರೆ ಗೊತ್ತಾಗದಂಥ ರೀತಿಯಲ್ಲಿ. ಆ ಗುಪ್ತ ಶತ್ರುಗಳನ್ನು ದಮನ ಮಾಡ್ತಕ್ಕಂಥದ್ದು ತುಂಬ ಕಷ್ಟವಾಗುತ್ತೆ. ಆ ಗುಪ್ತ ಶತ್ರುಗಳಿಂದ ಸ್ವಲ್ಪ ನಿಮಗೆ ತೊಂದರೆ ಆಗ್ತಕ್ಕಂಥ ಸ್ಥಿತಿಯನ್ನು ಕಾಣಬಹುದು. ಆರೋಗ್ಯ ಜಾಗ್ರತೆ, ಗುರುದೃಷ್ಟಿ ಇದೆ, ತೊಂದರೆ ಇಲ್ಲ. ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಪೇಷಂಟ್ಸು ಅಥವಾ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತಕ್ಕಂಥ ರೀತಿಯಲ್ಲಿ, ಅಥವಾ ನರ ಎಲ್ಲೋ ಗಂಟಾಕೊಂಡಿದೆ ಅಂತಕ್ಕಂಥ ರೀತಿಯಲ್ಲೋ, ಅಥವಾ ಈ ಪ್ಯಾರಲಿಸಿಸ್ಸು, ಅಥವಾ ತುಂಬ ಡಿಪ್ರೆಷನ್ ಹೋಗುವಂಥ ರೀತಿಯಲ್ಲಿರುವಂಥ ಆರೋಗ್ಯದ ವ್ಯತ್ಯಾಸ, ಇವು ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಟ್ ಗುರುದೃಷ್ಟಿ ಇದೆ, ಔಷಧೋಪಚಾರ ಆಗುತ್ತೆ, ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಉದ್ಯೋಗಸ್ಥರಿಗೆ ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ಬೇರೆಯವ್ರ ಕೈಗೆ ದಿನಗೂಲಿ ವಾರಗೂಲಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡುವಂಥ ಉದ್ಯೋಗಸ್ಥರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ತುಳಸಿಯಿಂದ ಹನುಮಂತನಿಗೆ ಅರ್ಚನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶನಿಗೆ ಸ್ವಲ್ಪ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಕೈ ಕೊಡಬಹುದು, ತೀರ್ಮಾನಗಳು ಕೈ ಕೊಡಬಹುದು. ತುಂಬ ಪ್ಲ್ಯಾನ್ ಮಾಡಿರ್ತಕ್ಕಂಥ ಬುದ್ಧಿವಂತಿಕೆಯ ಪ್ಲ್ಯಾನ್ ಮಂಕಾಗಬಹುದು, ಅಥವಾ ಅಲ್ಲೇನೋ ಸಮಸ್ಯೆಯನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ನೀವೇ ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೂ, 100 ರೂಪಾಯಿ ಇಲ್ಲ ಅಂದ್ರೂ ಕೂಡ 10 ರೂಪಾಯಿ ಆದರೂ ಕೂಡ ಉಳಿತಾಯವಾಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ಕೋಪತಾಪಗಳಿಗೆ ಒಳಗಾಗುವಂಥ ಸ್ಥಿತಿ ಕಂಡುಬರುತ್ತೆ. ನೆರೆಹೊರೆಯಿಂದ ಬೇಸರಕ್ಕೊಳಗಾಗ್ತಕ್ಕಂಥ ಸ್ಥಿತಿ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾ ಒತ್ತಡಗಳು ಜಾಸ್ತಿ ಇರ್ತದೆ. ವಿದ್ಯಾಭ್ಯಾಸ ನಿರಾಸಕ್ತಿ, ನಿದ್ರೆ ಹೆಚ್ಚಾಗಿ ಮಾಡಿ ವಿದ್ಯಾಭ್ಯಾಸಗಳಿಗೆ ಗಮನ ಕೊಡೋದಿಲ್ಲ. ನಿದ್ರೆ ಯಾರು ಜಾಸ್ತಿ ಮಾಡ್ತೀರೋ ಅವರಿಗೆ ಮರವಿನ ಪ್ರವೃತ್ತಿ ಜಾಸ್ತಿ ಇರುತ್ತೆ, ಹಾಗಾಗಿ ವಿದ್ಯೆ ಒಲಿಯೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆ ಸ್ಥಿತಿನಲ್ಲಿ ಈ ವಾರ ನೀವು ಕುಂಭರಾಶಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ರಾಹು ದಶಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರ ಉದ್ಯೋಗಸ್ಥರು, ಬೇರೆ ಕಡೆ ಕೆಲಸ ಮಾಡುವಂಥ ಉದ್ಯೋಗಸ್ಥರು ಯಾರು ಇರ್ತಾರಲ್ಲ ಅವರಿಗೆ ಉದ್ಯೋಗದಲ್ಲಿ ಒತ್ತಡಗಳಿರ್ತದೆ, ಬಟ್ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮಾಡ್ತೀರಿ, ಜವಾಬ್ದಾರಿಗೆ ಜಾಸ್ತಿ ಬರುತ್ತೆ, ಎಲ್ಲವನ್ನು ಕಂಪ್ಲೀಟ್ ಮಾಡ್ತೀರಿ, ಆ ಒಂದು ಯೋಗ ಫಲಗಳಿರ್ತದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಸ್ವಲ್ಪ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಸಂದರ್ಭ. ಅದೃಷ್ಟ ಕೈ ಹಿಡಿತಕ್ಕಂಥ ಸ್ಥಿತಿ ಇರಲ್ಲ, ಶ್ರಮದ ಮೇಲೆಯೇ ಬದುಕನ್ನು ಕಟ್ಟಿಕೊಳ್ಳಬೇಕು ಈ ವಾರ ಅಂತಕ್ಕಂಥದ್ದು. ದಶಮಾಧಿಪತಿ ಪಂಚಮಾಂಶ, ಹಾಗಾಗಿ ಒಂದು ಸ್ಯಾಟಿಸ್ಫೈ ದಿವಸವನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಒಂದು ಗೌರವಯುತವಾದಂಥ ಸ್ಥಿತಿಯ ಕೆಲಸದಲ್ಲಾಗ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಾಗ್ಬೋದು, ಗೌರವಯುತವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳನ್ನು ತಂದುಕೊಡುವಂಥದ್ದು ತುಂಬ ಕಡಿಮೆ. ವಾರ ಮಧ್ಯಭಾಗವಂತರೂ ಕೂಡ ಮಾನಸಿಕವಾಗಿ ಸ್ವಲ್ಪ ತುಂಬ ಜರ್ಜರಿತವಾಗ್ತಕ್ಕಂಥ ಸಂದರ್ಭ. ಅದ್ರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಅಥವಾ ನಿಮ್ಮ ಮಿತ್ರರ ಜೀವನದಲ್ಲಿ ಏನೋ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿಯನ್ನು ಕಾಣಬಹುದು. ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರ, ಕುಂಭರಾಶಿನವರು ಗುರುಬಲ ಬರುವವರೆಗೂ ಕೂಡ ಅಷ್ಟೊಂದು ಚೆನ್ನಾಗಿ ಇರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸಾಲಬಾಧೆ, ಶತ್ರುಕಾಟ, ಸ್ನೇಹಿತರು ಮಿತ್ರರು ಶತ್ರುಗಳಾಗ್ತಕ್ಕಂಥ ಸ್ಥಿತಿ, ಇವೆಲ್ಲವ ಒದ್ದಾಟವನ್ನು ಕೂಡ ನೋಡುವಂಥ ಸಾಧ್ಯತೆಗಳಿರುತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕು, ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಬನ್ನಿ ವೃಕ್ಷ ಪ್ರದಕ್ಷಿಣೆ ಮಾಡಿ. ನನ್ನ ಪ್ರಕಾರ ಒಂದು ತಕ್ಕ ಮಟ್ಟಿಗೆ ನಿಮ್ಮ ಕಷ್ಟಗಳಿಗೆ ಫುಲ್ ಸ್ಟಾಪ್ ಬೀಳಬಹುದು ಬನ್ನಿ ವೃಕ್ಷ ಪ್ರದಕ್ಷಿಣೆ ಮಾಡೋದು. ನೋಡಿ, ಒಂದು ಅನುಭವ ಆಗುತ್ತೆ ನಿಮಗೆ. ಯಾರು ಕುಂಭರಾಶಿಯವರು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೀನರಾಶಿಯವ್ರಿಗೆ ಒಳ್ಳೆಯ ಅದ್ಭುತವಾದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ ಕಂಡುಬರುತ್ತದೆ. ಕುಜದಶಿ ರಾಹುಭಕ್ತಿ, ರಾಹುದಶಿ ಕುಜಭಕ್ತಿ ನಡೀತಾ ಇರ್ತಕ್ಕಂಥವರು ಮೀನರಾಶಿ ಅಥವಾ ಮೀನಲಗ್ನವಾಗಿದ್ದಂಥ ಪಕ್ಷದಲ್ಲಿ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಲಾಭದ ವಿಚಾರ ಸಂಬಂಧಪಟ್ಟಂತೆ, ಸಂಪಾದನೆ ವಿಚಾರ ಸಂಬಂಧಪಟ್ಟಂತೆ
ಯಾವುದೇ ರೀತಿಯಾದಂಥ ತೊಂದರೆ ಮಾಡಿಕೊಳ್ತಕ್ಕಂಥದ್ದು, ಆತಂಕ ಬೀಳ್ತಕ್ಕಂಥ ಅವಶ್ಯಕತೆಗಳಿರೋದಿಲ್ಲ. ಅದ್ರ ಜೊತೆಯಲ್ಲಿ ಗುರುದೃಷ್ಟಿ ಬೇರೆ ಇದೆ. ಗುರುದೃಷ್ಟಿ ಇದು ಷಷ್ಠ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಗ್ರಹದ ಪ್ರಭಾವದಲ್ಲಿ ಒಳಗಾಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಸಾಮಾನ್ಯವಾಗಿ ಉದ್ಯೋಗಸ್ಥರಿಗೆ ಸ್ವಲ್ಪ ಕೆಲಸ ಕಾರ್ಯಗಳು ಸಿಗೋದಕ್ಕೆ ದಾರಿಯಾಗತ್ತೆ. ಬಟ್ ಪರ್ಫೆಕ್ಟ್ ಅಥವಾ ಸ್ಯಾಟಿಸ್ಫೈ ಆಗುವಂಥ ಕೆಲಸ ಸಿಗದಲೇ ಇರ್ಬೋದು, ಬಟ್ ಕೆಲಸ ಅಂತ ಸಿಗುತ್ತೆ. ತೃತೀಯ ಪ್ರಭಾವ ಧೈರ್ಯ ಕಡಿಮೆ, ಸ್ವಲ್ಪ ಪುಕ್ಕಲುತನ ಜಾಸ್ತಿ ಇರ್ತದೆ, ಮತ್ತು ಓವರ್ ಥಿಂಕಿಂಗ್ ಜಾಸ್ತಿ ಇರ್ತದೆ. ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತದೆ. ಡಿಸ್ಟರ್ಬ್ ಮಾಡುವಂಥ ರೀತಿಯಲ್ಲೇ ನಿಮ್ಮ ಆಲೋಚನೆಗಳು ಬರ್ತದೆ. ಅಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ, ನಿಮ್ಮ ಬುದ್ಧಿವಂತಿಕೆ ವಿರುದ್ಧವಾದಂಥ, ನಿಮ್ಮ ಜ್ಞಾನಕ್ಕೆ ವಿರುದ್ಧವಾದಂಥ ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥ ರೀತಿಯಲ್ಲಿರುತ್ತೆ. ಅದು ನಿಮ್ಮನ್ನು ಸ್ವಲ್ಪ ಸಮಸ್ಯೆಗೆ, ಇಕ್ಕಟ್ಟಿಗೆ ಸಿಗಾಕ್ಸ್ಬೋದು, ಅಥವಾ ನಿಮ್ಮ ನೆಮ್ಮದಿಯನ್ನು ಕೆಡಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶತ್ರುನಾಮ ಅವಶೇಷವಾಗುತ್ತೆ. ಅಂದರೆ ಯಾರ್ಯಾರು ನಿಮಗೆ ತೊಂದರೆಯನ್ನು ಕೊಟ್ಟಿರ್ತಾರೆ ಹಿಂದೆ, ಅವರೇ ಎಲ್ಲೋ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಹಾಗಾಗಿ ನನ್ನ ಪ್ರಕಾರವಾಗಿ ಅದರ ಕರ್ಮಫಲ, ನೀವು ಅನುಭವಿಸಿರ್ತಕ್ಕಂಥ ನೋವು ಅವರಿಗೆ ವರ್ಗಾವಣೆಯಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡು ಬರುವಂಥದ್ದುಂಟು. ಅಷ್ಟಮಾಧಿಪತಿ, ಆಪತ್ತಿನಿಂದ ಪಾರಾಗ್ತೀರಿ, ಚಿಂತೆ ಮಾಡುವಂಥದ್ದಿಲ್ಲ. ಆದರೆ ಗುಪ್ತ ಪ್ರಯತ್ನಗಳಿದಾವಲ್ಲ, ಅಂದರೆ ಗೌಪ್ಯ ಯೋಚನೆ ಅಥವಾ ಗೌಪ್ಯವಾದಂಥ ಕೆಲವೊಂದು ನಡವಳಿಕೆಗಳು, ಅಥವಾ ಗೌಪ್ಯವಾದಂಥ ಗುಪ್ತವಾದಂಥ ಕೆಲವೊಂದು ಕಾರ್ಯಗಳೇನಿರ್ತಾವಲ್ಲ, ಕೆಲವರಿಗೆ ಗೊತ್ತಿರ್ತದದು, ಅರ್ಥವಾಗುತ್ತೆ ಎಲ್ಲರಿಗೂ ಕೂಡ. ಆ ಪ್ರಯತ್ನಗಳೆಲ್ಲೋ ನಿಮಗೆ ಕೈ ಕೊಡುತ್ತೆ, ಅಥವಾ ಸಮಸ್ಯೆ ಸುಳಿಗೆ ಸಿಲುಕಾಕ್ಸುತ್ತೆ. ಹುಷಾರಾಗಿರಬೇಕು. ಈ ಕುಡಿತ, ಜೂಜು, ರೇಸು ಇಂಥವ್ರು ಯಾರಿದಿರಲ್ಲ, ಇವರು ಜಾಸ್ತಿ ಮಾಡ್ತಾರೆ, ಒಂಟು ಡಬಲ್ ಆಗುತ್ತೆ. ಭಾಗ್ಯಾಧಿಪತಿ, ಅದೃಷ್ಟವಂತ ಜೀವನವ, ನಾಳೆಯ ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ಮಾಡ್ಕೊಂಡು ಅದೃಷ್ಟವಂಚಿತ ಜೀವನವ ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಡಿಸ್ಟರ್ಬ್ ಆಗುವಂಥ ಕಂಡೀಷನ್ ಬರ್ಬೋದು. ಆದರೂ ಕೂಡ ಗುರುದೃಷ್ಟಿ ಅಂತಕ್ಕಂಥದ್ದು ನಿಮಗೆ ಯಾವುದೇ ರೀತಿಯಾದಂಥ ಆಪತ್ತು ಬಂದರೂ ಕೂಡ ನಿಮ್ಮವರೆಗೂ ಕೂಡ ಬರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಹೆಚ್ಚು ತಲೆಗೆ ಹಾಕಿಕೊಳ್ತಕ್ಕಂಥದ್ದು, ಓವರ್ ಥಿಂಕಿಂಗ್ ಮಾಡಿಕೊಳ್ತಕ್ಕಂಥ ಅವಶ್ಯಕತೆಗಳು ಇರೋದಿಲ್ಲ. ನಿಮ್ಮ ಅವಶ್ಯಕತೆಗೆ ಏನು ಲಾಭ ಬೇಕೋ ಬರುತ್ತೆ, ನಿಮ್ಮ ಅವಶ್ಯಕತೆಗೆ ಏನು ಹಣಕಾಸಿನ ವ್ಯವಸ್ಥೆಗಳಾಗಬೇಕು ಆಗತ್ತೆ ಒಟ್ಟಿನಲ್ಲಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಸಾಧ್ಯವಾದಷ್ಟು ಕೂಡ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು 11 ನಿಮಿಷವಾದರೂ ಕುಳಿತು ಅವನನ್ನು ಸ್ಮರಣೆ ಮಾಡಿಕೊಂಡು ಬನ್ನಿ. ನಿಮಗೊಂದು ಅನುಭವ ಕಾಣುತ್ತೆ, ಅದರಿಂದ ಏನು ಪ್ರಯೋಜನ ಆಯಿತು ಅಂತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.